ಪರಿಪೂರ್ಣವಾದ ಬದಲಾವಣೆ ಎಲ್ಲಿ ಬರಬೇಕು. ಅವಾಗಲೇ ನನಗನ್ಸಿದ್ದು ಈ ಪಾರ್ಟಿ ಫಂಡ್ ಅನ್ನೋದೇ ಮುಖ್ಯವಾದ ಕಾರಣ. ಏನಕ್ಕೆ ಪಾರ್ಟಿ ಫಂಡ್ ಇದೆ ಮಾಡೋಕ್ಕೆ ಸಾಧ್ಯ ಇಲ್ಲ, ಅದು ಸೆಕೆಂಡ್ರಿ ಆಗುತ್ತೆ ಇಲ್ಲ ಸೆಕೆಂಡ್ರಿ, ಅದು ಡಿಸ್ಕಸ್ ಮಾಡಿ. ಯಾಕೆ ಪಾರ್ಟಿ ಫಂಡ್ ಇದ್ಕೊಳ್ಳಿ ಏನು ಪ್ರಾಬ್ಲಮ್ ಆಗುತ್ತೆ ಅಂದ್ಕೊಳ್ಳೆ. ಇದಕ್ಕೆ ಪಾರ್ಟಿ ಫಂಡ್ ಏನಕ್ಕೆ ಬೇಕು ಅಂದರೆ ಗೆಲ್ಲಬೇಕು, ಗೆದ್ರ ಮೇಲೆ ಏನಾದ್ರು ಮಾಡ್ರಿ ನೀವು ಅಂತ. ಎಲ್ಲರೂ ಗೆಲ್ಲಕ್ಕೆ ಪ್ರಯತ್ನ ಮಾಡೋದು. ಆ ಗೆಲುವಿಗೋಸ್ಕರ ಜಾತಿ ಇರ್ಬೋದು, ಧರ್ಮ ಇರ್ಬೋದು, ಪೋಸ್ಟರ್ಸ್ ಇರ್ಬೋದು, ರ್ಯಾಲಿಗಳಿರ್ಬೋದು, ಪ್ರೊಸೆಷನ್ಗಳಿರ್ಬೋದು, ಇದ್ರಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ದುಡ್ಡು ಕೊಟ್ಟು ಕರ್ಕೊಂಬಂದು ಜನ ಅದನ್ನು ಪ್ರೊಜೆಕ್ಟ್ ಮಾಡೋ ಲೆವೆಲ್ಗೆ ಆಗ್ಬಿಟ್ಟಿದೆ. ಎಲ್ರಿಗೂ ಗೊತ್ತಿದೆ ಅದು, ಕರೆಕ್ಟ್ ಅಲ್ವಾ? ಅವಾಗ ಎಲ್ಲರೂ ಅದನ್ನೇ ಮಾಡ್ತೀನಿ. ನಾನು ಮತ್ತೆ ಅದನ್ನ ಮಾಡಿ ಇನ್ನೊಂದು ಪಾರ್ಟಿ ಆಗಿರ್ತೀನಿ ನಾನು ಅಷ್ಟೇ, ಇನ್ನೇನು ಮಾಡಕ್ಕೆ ಸಾಧ್ಯ ಇಲ್ಲ. ಸೊ ಇಲ್ಲಿ ದುಡ್ಡನ್ನ ಅವಾಯ್ಡ್ ಮಾಡೋದ್ರಿಂದ ಒಂದು ಪ್ಲಸ್ ಪಾಯಿಂಟ್ ಏನಂದ್ರೆ, ನನಗೆ ನಾನು ಹೆಂಗೆ ರೀಚ್ ಮಾಡಲಿ ಜನ, ದುಡ್ಡಿಲ್ಲ ನನ್ನ ಹತ್ರ, ನಾ ದುಡ್ಡು ಪಾರ್ಟಿ ಫಂಡ್ ಕಲೆಕ್ಟ್ ಮಾಡ್ತಾ ಇಲ್ಲ. ಸೊ ಹೆಂಗೆ ರೀಚ್ ಮಾಡಿ, ನಾನು ಬೇರೆಯವ್ರು ಬೈತಾ ಇಲ್ಲ, ಎಮೋಷನಲ್ ಆಸ್ಬಿಟ್ಟು ಕಟ್ ಆಯಿತು. ಎಲ್ಲ ಅನ್ನೆಸರಿ ವಿಷಯ ಕಟ್ ಮಾಡ್ತಾ ಹೋದಾಗ ಮೂಲ ಸತ್ಯಕ್ಕೆ ಏನು ಬರ್ತೀವಿ ಅಂದರೆ, ನಮ್ಮ ಹತ್ರ ಎಷ್ಟು ದುಡ್ಡಿದೆ, ಆ ದುಡ್ಡು ಹೆಂಗೆ ಟ್ರಾನ್ಸ್ಪರೆಂಟಾಗಿ ಇಲ್ಲಿವರೆಗೆ ತರಕ್ಕೆ ಸಾಧ್ಯ, ತಂದ್ರ ಮೇಲೆ ಒಂದೊಂದನ್ನು ಏನೇನು ಮಾಡೋಕ್ಕೆ ಸಾಧ್ಯ, ಅದಕ್ಕೆ ಎಷ್ಟು ದುಡ್ಡು ಬೇಕು, ಎಷ್ಟು ಟೈಮ್ ಬೇಕು, ಹಿಂಗೆ ಮಾಡೋಕ್ಕೆ ಸಾಧ್ಯನಾ ಅನ್ನೋದು ತುಂಬ ಡೀಟೇಲಾಗಿ ಹೋದಾಗ ಅದನ್ನು ಜನಗಳ ಮುಂದೆ ಇಟ್ಟಾಗ ಅದಕ್ಕೆ ಜನ ಅದು ಸತ್ಯ ಇದ್ದರೆ ಜನ ಒಪ್ಕೊಂಡಾಗ ಇದೊಂದು ಬದಲಾವಣೆ ಆಗುತ್ತೆ ಅಷ್ಟೇ ಅಂತ ಅನಿಸುತ್ತೆ. ಬಟ್ ದೆನ್ ಹೌ ಡು ಯು ಸೆಲೆಕ್ಟ್ ಯುವರ್ ಕ್ಯಾಂಡಿಡೇಟ್ಸ್? ಅಲ್ಲ ನೋಡಿ, ಅದಕ್ಕೆ ನಾನು ಇಲ್ಲಿ ಕ್ಲೀನಾಗಿ ಹೇಳಿದ್ದೀನಿ ಅದನ್ನು. ಹೆಂಗೆ ನೋಡಿ, ಚೇಂಜಿಂಗ್ ಪಾಲಿಟಿಕ್ಸ್ ಫ್ರಮ್ ಬಿಸ್ನೆಸ್ ಟು ಪ್ರೊಫೆಷನಲಿಸಮ್. ಏನು ಹೇಳಿ, ವ್ಯಾಪಾರಿ ರಾಜಕಾರಣದಿಂದ ಒಂದು ವೃತ್ತಿಪರತೆ ತರೋದು ಅಂತ. ಏನಂದರೆ ನೋಡಿ, ಯಾರೋ ಒಬ್ಬ ವಾರ್ಡ್ಗೆ ಒಂದು ಎಲೆಕ್ಷನ್ ನಿಂತ್ಕೊಂಡ್ರೆ, ನಾನು ನಮ್ಮ ಪಕ್ಷದಲ್ಲಿ ಇದು ಕಾನ್ಸ್ಟಿಟ್ಯೂಷನಲ್ಲಿ ಇಲ್ಲದೆ ಇರ್ಬೋದು, ಅಥವಾ ಬೇರೆ ಯಾವುದೇ ಪಾರ್ಟಿ ಇದಿರ್ಬೋದು, ಪಾರ್ಟಿ ಮಾಡ್ಬೋದು, ಅದು ಅವರವ್ರ ವೈಯಕ್ತಿಕ. ಅದು ನಾನು ಹೇಳ್ತಿರೋದು, ಒಬ್ಬ ಬರಬೇಕಾದ್ರೆ ಅವ್ನಿಗೆ ಸಂಪೂರ್ಣ ನಾಲೆಡ್ಜ್ ಇರಬೇಕು, ಅವನು ಅದನ್ನು ಡಾಕ್ಯುಮೆಂಟ್ ಮಾಡಬೇಕು. ಸುಮ್ಮನೆ ನಂಗೆ ನಾಲೆಡ್ಜ್ ಇದೆ ಅಂತ ಹೇಳೋದಲ್ಲ, ಅದಕ್ಕೆ ಅಥೆಂಟಿಕ್ ಆಗಿ ಬರಬೇಕು. ಅವನು ಎಲ್ಲ ಒಂದು ವಿಡಿಯೋ ರೆಕಾರ್ಡ್ ಮಾಡ್ಕೊಂಡು ಇದು ಮಾಡ್ಕೊಂಡು ಈ ಥರ ಪ್ರಾಬ್ಲಮ್ ಇದೆ, ಫೋಟೋಸ್ಗಳು ತೊಗೊಂಡು ಅದಕ್ಕೆ ಅವನದೇ ಒಂದು ಪ್ಲ್ಯಾನ್ ಮಾಡ್ಕೊಂಡು, ಈ ಥರ ಒಂದು ಪ್ಲ್ಯಾನ್, ಈ ಥರ ಈ ಏರಿಯಾದಲ್ಲಿ ನನಗೊಂದು ಸ್ಕೂಲ್ನ, ಒಂದು ಸಣ್ಣ ಸ್ಕೂಲ್ ಇದೆ, ಅದಕ್ಕೆ ನನಗೊಂದು 50 ಲಕ್ಷ ಖರ್ಚು ಮಾಡಿದ್ರೆ ಒಂದು ಹಿಂಗೆ ಮಾಡಬಲ್ಲೆ, ಅದಕ್ಕೊಬ್ಬ ಆಮೇಲೆ ಅದನ್ನು ಕೂಡ ಮತ್ತೆ ಎಕ್ಸ್ಪರ್ಟ್ ಜೊತೆ ಮಾತಾಡಿ ಒಂದು ಬಡ್ಜೆಟ್ ಮಾಡಿಕೊಂಡು, ಆಮೇಲೆ ಮತ್ತೆ ಜನಗಳ ಜೊತೆ ಅದನ್ನು ಡಿಸ್ಕಸ್ ಮಾಡಿ, ಜನಗಳ ಇನ್ಪುಟ್ಸು ತೊಗೊಂಡು ಅದನ್ನು ಕೂಡ ಅಥೆಂಟಿಕ್ ಡಾಕ್ಯುಮೆಂಟ್ ತೊಗೊಂಡು. ಸ್ವಲ್ಪ ಕಷ್ಟ ಇದೆ ಇದೆಲ್ಲ. ಯಾರೋ ಏನೋ ಇದೇನದು ಪ್ರೆಸ್ ಭಾಳ ಜನ ಕೇಳೋದು, ಏನು ಹೇಳಿ, ಏನೋ ಒಳ್ಳೆ ಥರದ ಅತಿರೇಕದ ಇದು ಅಂತ, ಆದರ್ಶದ ಅತಿರೇಕ ಅಲ್ಲ. ಬಟ್ ಇನ್ನೊಂದು ಪ್ರಾಬ್ಲಮ್ ಏನಿದೆ ಅಂತಂದರೆ, ದ ಐಡಿಯಾ ಇಸ್ ವೆರಿ ಗುಡ್, ಬಟ್ ಕೇಪಬಲ್ ವ್ಯಕ್ತಿಗಳು ಆ ಜಾಗಗಳಿಂದ ಬರಬೇಕಾಗಿದೆಯಲ್ಲ, ಅದೇ ದೊಡ್ಡ ಪ್ರಾಬ್ಲಮ್ ಇದೆ ಅಂತ. ಬಿಕಾಸ್ ಅವನಿಗೆ ಒಂದು ಫಸ್ಟ್ ಆಫ್ ಆಲ್ ಪ್ರಾಬ್ಲಮ್ ಅನ್ನ ಗೇಜ್ ಮಾಡ್ಲಿಕ್ಕಾಗಲ್ಲ, ಎರಡನೇದು ಪ್ರಾಬ್ಲಮ್ ಅನ್ನ ಗೇಜ್ ಮಾಡಿದ ಮೇಲೆ ಸೊಲ್ಯೂಷನ್ ಎಲ್ಲಿಂದ ಹುಟ್ಟುತ್ತೆ ಅಂತ ಗೊತ್ತಿಲ್ಲ, ಅದಕ್ಕೆ ಬೇಕಾಗಿರುವಂತ ಎಕ್ಸ್ಪರ್ಟ್ಸ್ ಮಾತನಾಡಿಸ್ಲಿಕ್ಕಾಗಲ್ಲ. ಸೊ ಮ್ಯಾನಿಫೆಸ್ಟೋದಲ್ಲೇ ಇವೆಲ್ಲವನ್ನೂ ಸೇರಿಸೋದಿದೆಯಲ್ಲ. ಸೊ ಡೋಂಟ್ ಯು ಥಿಂಕ್ ಇದೊಂದು ಸ್ವಲ್ಪ ಕಿಯಾಸ್ಕ್ ಆಗ್ಬಿಡ್ಬೋದು? ಕೇಳಿ, ನಿಜವಾದ ಪೊಲಿಟಿಕಲ್ ವ್ಯವಸ್ಥೆಯಲ್ಲಿ ಎಷ್ಟು ಜನ ಇದ್ದಾರೆ? ಆಕ್ಚುಲಿ ಕೋಟಿ ಜನ ಇಲ್ಲ ಅಲ್ವಾ? ಒಂದು ಅಸೆಂಬ್ಲಿ ಎಲೆಕ್ಷನ್ ಅಂದ್ರೆ 224 ಜನನೇ, 224 ಜನನೇ ಬೇಕಾಗಿರೋದು ಆಕ್ಚುಲಿ ಅಲ್ವಾ? 224 ಜನ ಹೊರಗಡೆ ಸಿಗಲ್ವಾ? ನನ್ನ ಪ್ರಕಾರ ಲಕ್ಷಾಂತರ ಜನ ಇದ್ದಾರೆ. ನಾನೇ ಒಂದು ಅಸೆಂಬ್ಲಿ ಕ್ಷೇತ್ರ ಇದೆಯಲ್ಲ, ಒಂದು ಅಸೆಂಬ್ಲಿ ಕ್ಷೇತ್ರ ತುಂಬಾ ಹ್ಯೂಜ್ ಕ್ಷೇತ್ರ. ಆ ಕ್ಷೇತ್ರದಲ್ಲಿ ನೀವು ಸ್ಕೂಲನ್ನೇ ತೆಗೆದುಕೊಳ್ಳೋದಾದ್ರೆ ಅಲ್ಲಿ 100 ಸ್ಕೂಲುಗಳು ಇರ್ತವೆ, ಪ್ರತಿ ಸ್ಕೂಲಿಗೂ ತನ್ನದೇ ಆದ ಪ್ರಾಬ್ಲಮ್. ಮತ್ತು ಒಂದು ಸ್ಕೂಲ್ನ ಪ್ರಾಬ್ಲಮ್ ತೆಗೆದುಕೊಳ್ಳೋದಾದ್ರೆ ಆ ಸ್ಕೂಲಿಗೆ ಕಂಪ್ಯೂಟರ್ಸ್ ಕೊಟ್ಟಿರ್ತಾರೆ, ಆ ಕಂಪ್ಯೂಟರ್ಸ್ ಅನ್ನು ಬಳಸುವಂತ ಟೀಚರಿಗೆ ಮನಸ್ಸಿರಲ್ಲ. ಸೊ ನಿಮ್ಗೆ ಆ ಮಾನಸಿಕ ಪರಿವರ್ತನೆಯದ್ದು ಕೂಡ ಒಂದು ದೊಡ್ಡ ಜವಾಬ್ದಾರಿ. ಸೊ ಸಂವೇರ್ ಎಲ್ಲವೂ ಕೂಡ ಈ ಪ್ರಾಪಂಚಿಕವಾದ ಸೊಲ್ಯೂಷನ್ ಅಲ್ಲೇ ಇಲ್ಲ ಅಂತ, ಇದಕ್ಕೆ ಭಿನ್ನವಾದ ಬೇರೆ ಸೊಲ್ಯೂಷನ್ ಬೇಕಾಗುತ್ತೆ ಅಂತ. ಸೊ ಅಷ್ಟನ್ನು ಆಲೋಚನೆ ಮಾಡಬಲ್ಲಂತ ಒಬ್ಬ ಕ್ಯಾಂಡಿಡೇಟ್ ಅನ್ನು ಹುಡುಕೋದು ಹೇಗೆ ಅಂತ. ಅಲ್ಲ, ಖಂಡಿತ ಇಲ್ಲಿ ನನಗೆ ಹೋಪ್ಸ್ ಇದೆ, ಖಂಡಿತ ಬಂದಿದ್ದಾರೆ. ನಿಮಗೆ ನಾನೊಂದು 2-3 ಎಕ್ಸಾಮ್ ಇದನ್ನ ಒಂದು PPT ಪ್ರೆಸೆಂಟೇಷನ್ ಮಾಡಿದೆ. ನನ್ನ ಹತ್ರ ತುಂಬಾ ಇದಾವೆ, ಬಟ್ ಅದನ್ನೆಲ್ಲವನ್ನೂ ಹೇಳಕ್ ಸಾಧ್ಯ ಇಲ್ಲ. ಇವಾಗ ಒಂದು 2-3 ಮಾಡಿದೆ. ಒಬ್ರು ಏನೋ ಅವ್ರ ಹೆಸರು ಹೇಳಕ್ ಇಷ್ಟಪಡಲ್ಲ, ನಾನು ಯಾಕಂದ್ರೆ ಅವ್ರ ಹೆಸರು ಡಿಸ್ಕ್ಲೋಸ್ ಮಾಡಕ್ಕೆ ರೆಡಿ ಇಲ್ಲ. ಒಬ್ರು ಒಂದು ಸೋಲಾರ್ ಪ್ರಾಜೆಕ್ಟ್ ತಂದಿದ್ರು, ಏನೋ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಅಂತ. ಸರ್ ನೋಡಿ ಸರ್, ಪಕ್ಕ ಇದನ್ನ ನಾನು ಸ್ಟಡಿ ಮಾಡಿ ತಂದಿದ್ದೀನಿ. ಒಂದು ಸೋಲಾರ್ ಪ್ಯಾನಲ್ಗೆ ಎಷ್ಟಾಗುತ್ತೆ, ಎಷ್ಟು ಪ್ಯಾನಲ್ಸ್ ಹಾಕಿದ್ರೆ ಎಷ್ಟು ವಿದ್ಯುತ್ ಉತ್ಪಾದನೆ ಆಗುತ್ತೆ, ಅದು ಎಷ್ಟು ಮನೆಗೆ ನಾವು ಇದು ಮಾಡ್ಬೋದು, ಎಷ್ಟನ್ನ ಚಾರ್ಜ್ ಮಾಡ್ಬೋದು, ಚಾರ್ಜ್ ಮಾಡಿದ್ರೆ ಒಂದು 16,000 ಕೋಟಿ ಆಗುತ್ತೆ ಸರ್. ಇದನ್ನ 2.5 ವರ್ಷದಲ್ಲಿ ನಾವು ತಗೊಂಡ್ಬಿಡ್ಬೋದು ವಾಪಸ್ ದುಡ್ಡನ್ನ. ಆಮೇಲೆ ಇದ್ರ ಮೇಂಟೆನೆನ್ಸ್ ಕಾಸ್ಟ್ ಬಿಟ್ಟರೆ ಮಿಕ್ಕಿದ್ದೆಲ್ಲವನ್ನು ಜನಗಳಿಗೆ ಇದು ಮಾಡ್ಬೋದು, ಮತ್ತು ಆ ದುಡ್ಡನ್ನು ಇನ್ನೊಂದು ಕಡೆ ಇನ್ವೆಸ್ಟ್ ಮಾಡೋದು. ಒಬ್ಬರು ತಂದಿದ್ರು. ಇನ್ನೊಬ್ರು ರೋಡ್ ವೈಸ್ ತಂದ್ಬಿಟ್ಟು, ಸರ್ ಅಂಡರ್ ಗ್ರೌಂಡಲ್ಲಿ ಯಾವ್ಯಾವ ಥರ ಇದಿದೆ, ಅದರದ್ದು ಡಾಟಾ ಹೆಂಗೆ ತೊಗೊಬೋದು, ಅದರದ್ದು ಏನೋ ಡಿಜಿಟಲ್ ಡಾಟಾ ಮಾಡಿಬಿಟ್ಟು ಸಿಮ್ಯುಲೇಟ್ ಮಾಡಿ ಯಾವ ಥರ ನೋಡ್ಬೋದು. ನಮ್ಮಲ್ಲಿ ಬೆಂಗಳೂರಲ್ಲಿ ಆ ಪ್ರಾಬ್ಲಮ್ಮೇ ಇರಲ್ಲ ಸರ್. ಆ್ಯಕ್ಚುಲಿ ನೀರು ನಿಲ್ಲೋದು, ಇದಾಗೋದು. ಯಾಕಂದರೆ ಬೇರೆ ಬೇರೆ ದೇಶಗಳಲ್ಲಿ ಪ್ರಾಬ್ಲಮ್ಗಳು ಸೊಲ್ಯೂಷನ್ ಕಂಡುಹಿಡ್ಕೊಂಡಿದ್ದಾರೆ. ಆ ಥರ ಇಂಜಿನಿಯರ್ಸು ಇದ್ದಾರೆ, ಆ ಥರ ಮಾಡೋರು ಇಲ್ಲ. ಬಟ್ ಪ್ರಾಬ್ಲಮ್ ಏನು ಅಂತಂದರೆ, ದೇ ಆರ್ ವರ್ಕರ್ಸ್, ಅವ್ರ ಐಡಿಯಾಸ್ ಕೊಡ್ಬೋದು ಅಷ್ಟೇ.
ಬಟ್ ಅದನ್ನು ಇಂಪ್ಲಿಮೆಂಟ್ ಮಾಡಿಸುವಂತ ಕೆಪಾಸಿಟಿ ಇರುವಂತ ಇವರಿಬ್ರು ಬೇರೆ ಅಂತ. ಹೌದು. ಐಡಿಯಾ ಕೊಡುವವನು ಬೇರೆ, ಹೌದು. ಅವನು ಇದನ್ನ ಮಾಡುವವನು ಬೇರೆ ಅಂತ. ಸೊ ಇವೆರಡೂ ಕೂಡ ಬಹಳ ಭಿನ್ನವಾಗಿರುವಂತ ಹೌದು, ಇದೇಂಗೆ ಹೌ ಡು ಯು ಮ್ಯಾಚ್ ದಿಸ್ ಅನ್ನೋದೇ ಇದು ಸ್ಕ್ರಿಪ್ಟ್ ರೈಟರ್ ಡೈರೆಕ್ಟರ್ ಇದ್ದಂಗೆ. ಅಬ್ಸಲ್ಯೂಟ್ಲಿ ಕರೆಕ್ಟ್. ಸ್ಕ್ರಿಪ್ಟ್ ರೈಟರ್ ಬರ್ತಾರೆ ಒಂದಷ್ಟು ಜನ. ಸೊ ಇದನ್ನ ನಾನು ತಗೊಂಡು ಇದನ್ನ ಕಂಪ್ಲೀಟ್ ಮ್ಯಾನಿಫೆಸ್ಟೋ, ನಮ್ಮ ಬಡ್ಜೆಟ್ ಇಷ್ಟಿದೆ, ಇದನ್ನ ಹಿಂಗೆ ಡಿವೈಡ್ ಮಾಡಿದ್ರೆ ಒಂದೊಂದು ಏರಿಯಾಗಳಿಗೆ ಎಷ್ಟೆಷ್ಟು ಬರುತ್ತೆ ಏನು ಏನೋ ಇವಾಗ ನಿಮಗೆ ಗೊತ್ತಿವಾಗ 2 ಲಕ್ಷ ಕೋಟಿ ಅನ್ಕೊಳ್ಳಿ, ಸಿಂಪಲ್ ಆಗಿ ಹೇಳ್ತೀನಿ, 50,000 ಕೋಟಿ ಸಂಬಳ ಗಿಂಬಳ ರೆಗ್ಯುಲರ್ ಇದು ಕೊಟ್ಟಾಗುತ್ತೆ. ಇನ್ನು 1.5 ಲಕ್ಷ ಕೋಟಿಲಿ ಇನ್ನೊಂದು 25,000 ಕೋಟಿ ತೆಗೆದುಕೊಳ್ಳಿ, 1 ಲಕ್ಷ ಕೋಟಿ ಇಟ್ಕೊಳ್ಳಿ, 5 ವರ್ಷಕ್ಕೆ 5 ಲಕ್ಷ ಕೋಟಿ ಇಟ್ಕೊಳ್ಳಿ. 5 ಲಕ್ಷ ಕೋಟಿಲಿ 2.5 ಲಕ್ಷ ಕೋಟಿ ಮೇಜರ್ ಪ್ರಾಜೆಕ್ಟ್ ತೆಗೆದಿಟ್ಬಿಡಿ. ಏನು ಹೇಳಿ, ಇರಿಗೇಷನ್ನು, ಏನೋ ಡ್ಯಾಮ್ ಕನ್ಸ್ಟ್ರಕ್ಷನ್ನು, ಹೈ ರೋಡ್ಸ್ ಗಿಡ್ಸ್ ಇದೆಲ್ಲ ಬಿಟ್ಬಿಡಿ. ಹೇಳಿ ಮಿಕ್ಕಿದ್ದನ್ನು ನಾನು ಹೇಳ್ತಿರೋದು ಡೈರೆಕ್ಟಾಗಿ ಹಳ್ಳಿಗಳಿಗೆ ತೊಗೊಂಬನ್ನಿ, ವಾರ್ಡ್ಗಳಿಗೆ ತೊಗೊಂಬನ್ನಿ, ಹಳ್ಳಿಗಳಿಗೆ ಡೈರೆಕ್ಟಾಗಿ ತೊಗೊಂಬನ್ನಿ. ಇದನ್ನ ಒಂದು ಪಿಕ್ಚರಲ್ಲೂ ಮಾಡಿದ್ರು ತಾನೇ ನೇನು ಅಂತ. ನಾನು ಹೇಳಿದ್ದು ಕರೆಕ್ಟಾಗಿ ನಾನು ಯೋಚನೆ ಮಾಡೋ ಪ್ರಕಾರ ಡಿವೈಡ್ ಮಾಡಿದ್ರೆ ಒಂದು ಹಳ್ಳಿಗೆ 2 ರಿಂದ 3 ಕೋಟಿ ರೂಪಾಯಿ ಸಿಗುತ್ತೆ. ಈಗ 60,000 40,000 ಕೋಟಿ ಡಿವೈಡ್ ಮಾಡಿದ್ರು ಕೂಡ ಡೈರೆಕ್ಟ್ ಆಗ್ತಾನೆ. ನಾನು ಹೇಳ್ತಿರೋದು ನಿಮ್ಗೆ ಎಲ್ಲವೂ ಸೋಷಿಯಲ್ ವೆಲ್ಫೇರ್ ಹಳ್ಳಿಗೆ ಹೋಗ್ಬೇಕು ತಾನೆ, ಹೌಸಿಂಗು ಹಳ್ಳಿಗೆ ಹೋಗ್ಬೇಕು ತಾನೆ, ಅಥವಾ ನಗರಕ್ಕೆ ಹೋಗ್ಬೇಕು ಯಾವುದೋ ಒಂದು ವಾರ್ಡ್ಗೆ, ಕರೆಕ್ಟ್ ತಾನೆ. ಅಲ್ಟಿಮೇಟ್ಲಿ ಹೋಗ್ಬೇಕಾದ್ದೆಲ್ಲದು ಕೆಳಗಡೆ ಜನಕ್ಕೆ ರೀಚ್ ಆಗಬೇಕು, ಕೆಳಗಡೆ ಜನಕ್ಕೆ. ಸೊ ಮೈಕ್ರೋ ಲೆವೆಲ್ಗೆ ತೊಗೊಂಬನ್ನಿ ದುಡ್ಡನ್ನ, 2 ಕೋಟಿ 3 ಕೋಟಿ ಒಂದು ಹಳ್ಳಿಗೆ ಸ್ಯಾಂಕ್ಷನ್ ಮಾಡಿ ಅಲ್ಲಿ ಟ್ರಾನ್ಸ್ಪರೆನ್ಸಿ ತನ್ನಿ ಅಂತ. ನೀವು ಓವರ್ ಆಲ್ ಟ್ರಾನ್ಸ್ಪರೆನ್ಸಿ ಕಷ್ಟ. ಈಗಲೂ ಹಳ್ಳಿಗಳಿಗೆ ಹೋಗ್ತಿಲ್ಲ ಅಂತಿಲ್ಲ, ಹೋಗ್ತಿದೆ. ಅಲ್ಲಿನ ಟ್ರಾನ್ಸ್ಪರೆನ್ಸಿಯೇ ಒಂದು ದೊಡ್ಡ ಪ್ರಾಬ್ಲಮ್ ಇದೆ. ನಾನು ಹೇಳ್ತಿದ್ದು ಮತ್ತೆ ಅದೇ, ಈಗ MLA ಸರಿ ಹೋದ ಅಂದ ಮಾತ್ರಕ್ಕೆ ಹಳ್ಳಿಗಳು ಸರಿ ಹೋಗ್ಬಿಡುತ್ತೆ ಅನ್ನೋ ಗ್ಯಾರಂಟಿ ಇಲ್ಲ. ಸಿಸ್ಟಮ್ ಹೋಪ್ಲೆಸ್ ಬಿಡಿ ನನ್ನ ಪ್ರಕಾರ. ಯಾಕೆ ಅಂದ್ರೆ ನಿಮ್ಗೆ ನೋಡಿ, ಇಲ್ಲಿ ಒಂದು ಹಳ್ಳಿ ತಗೊಳ್ಳಿ, ಈ ಹಳ್ಳಿಲಿ ಒಂದಷ್ಟು ಮನೆಗಳು ಬೇಕಾಗಿರುತ್ತೆ. ಇದನ್ನ ಯಾರು ಕೊಡೋರು? ಇಲ್ಲೆಲ್ಲೋ ವಿಲೇಜ್ ಪಂಚಾಯತ್ಗೆ ಹೋಗುತ್ತಾ ಅರ್ಜಿ, ಇರುವಂತ. ನೀವು ಕರ್ನಾಟಕಕ್ಕೆ ಯೋಚನೆ ಮಾಡಿದ್ದು ಮೋಸ್ಟ್ ಆಫ್ ದಿ ಟೈಮ್ ನಾರ್ತ್ ಈಸ್ಟ್ಗೆ ವರ್ಕೌಟ್ ಆಗಲ್ಲ. ಉತ್ತರ ಕರ್ನಾಟಕಕ್ಕೆ ಯೋಚನೆ ಮಾಡಿ ದಕ್ಷಿಣ ಕರ್ನಾಟಕಕ್ಕೆ ಯೋಚನೆ ಆಗಲ್ಲ. ನೀವು ಬೆಂಗಳೂರಿಗೆ ಮಾಡಿದ ಪ್ಲಾನು ದಕ್ಷಿಣ ಕನ್ನಡಕ್ಕೆ ಅನೇಕ ಬಾರಿ ವಿಭಿನ್ನ ಮಾಡಿರೋದು. ನಾನೆಲ್ಲೋ ಒಂದು ಕಡೆ ಹೇಳಿದೆ, ಹೆಂಗೆ ಒಡೆದಿಯಾರು ನಮ್ಮನ್ನ ಅಂದ್ರೆ ಜಾತಿಲಿ, ಧರ್ಮದಲ್ಲಿ, ಭಾಷೆಯಲ್ಲಿ, ಗುಂಪುಗಾರಿಕೆಯಲ್ಲಿ ಒಡೆದು ನಮ್ಮನ್ನ ಹಾಲಂತ ಮನಸ್ಸಿರೋರನ್ನ ಒಡೆದು ಮಜ್ಜಿಗೆ ಮಾಡಿ, ಮೊಸರು ಮಾಡಿ, ಕಡ್ದು ಅದನ್ನು ಪನ್ನೀರ್ ಮಾಡಿ ಫ್ರಿಡ್ಜಲ್ಲಿ ಇಟ್ಬಿಟ್ಟಿದ್ದಾರೆ. ಇಲ್ಲಿ ಆ್ಯಕ್ಚುಲಿ ಜನಕ್ಕೆ ಏನು ಬೇಕು? ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಬೇಕು. ಅದು ನಾರ್ತ್ ಕರ್ನಾಟಕದಲ್ಲಿ ನೋಡಬೇಕು, ಬೆಂಗಳೂರಲ್ಲಿ ನೋಡಬೇಕು, ಒಂದು ಹಳ್ಳಿಲಿ ನೋಡ್ಕೋಬೇಕು, ಒಂದು ಒಳ್ಳೆ ಹೆಲ್ತ್ ಆರೋಗ್ಯದ ಇದು ಬೇಕು, ಒಂದು ಉಚಿತವಾದಂಥ ಆರೋಗ್ಯ ವ್ಯವಸ್ಥೆ ಬೇಕು. ಬೇಸಿಕ್ ಜನಕ್ಕೆ ಅಷ್ಟೇ ತಾನು ಹೇಳ್ತಿರೋದು. ಭಾವನೆಗಳೇ ಭಿನ್ನ ಇದೆ. ನೀವು ಉತ್ತರ ಕರ್ನಾಟಕಕ್ಕೆ ಯಾವತ್ತಾದ್ರೂ ಹೋದ್ರೆ ಉತ್ತರ ಕರ್ನಾಟಕದ ಅನೇಕ ಭಾಗಗಳಲ್ಲಿ ಹೆಣ್ಮಕ್ಳು ಮನೆಗೆ ಆಚರಣೆ ಬಂದಿಲ್ಲ. ಹೆಣ್ಮಕ್ಳು ತಮ್ಮೂರಿಂದ ಸಿಟಿಗೆ ಬರಲೇ ಇಲ್ಲ. ಹೆಣ್ಮಕ್ಳ ಎಜುಕೇಶನ್ಗೆ ಬಹಳ ಮೌಲ್ಯ ಕೊಡ್ತಾರೆ ಅಂತ ಏನಿಲ್ಲ. ಅನೇಕ ಹಳ್ಳಿಗಳು ಹಾಗೆ ಇದೆ. ನಾನು ಅನೇಕ ಮನೆಗಳಿಗೆ ಹೋದಾಗ ಮಾತಾಡಿಸ್ತೀನಿ, ನಾನು ಬೆಂಗಳೂರಿಗೆ ಬನ್ನಿ ಒಂದ್ಸಲ ಅಂತ ಕರೆದ್ರೆ, ಸರ್ ನಾವಿನ್ನು ಬೆಳಗಾವಿಗೆ ಹೋಗಲ್ಲ ಸರ್, ಬೆಂಗಳೂರಿಗೆ ಯಾವಾಗ ಅಂತ. ಅಂದ್ರೆ ಈ ಕಲ್ಪನೆಗಳು ಇನ್ನೂ ಇದೆಯಲ್ಲ, ಅದರಲ್ಲೇ ತುಂಬಾ ವ್ಯತ್ಯಾಸ ಇರುವಾಗ ನಾವು ಏನು ಆಲೋಚನೆ ಮಾಡ್ತಿದೀವೋ ಇದು ಬೇರೆ ಬೇರೆ ಏರಿಯಾಗಳಿಗೆ ಭಿನ್ನ ಭಿನ್ನ ಆಗಿರಬೇಕು ಅಂತ ಅನ್ಸಲ್ವಾ? ಆಗಿರುತ್ತದು. ಸೊ ಅಲ್ಲಿ ಏನು ಇದೆಯಾ, ಕಾಂಪಿಟೇಟಿವ್ ಎಜುಕೇಶನ್ ಆಗಿದೆ, ಎಜುಕೇಶನ್ ಬಿಸ್ನೆಸ್ ಆಗೋಗ್ಬಿಟ್ಟಿದೆ, ಎಲ್ಲರಿಗೂ ಗೊತ್ತು, ಕರೆಕ್ಟ್ ಅಲ್ವಾ? ಆ್ಯಕ್ಚುಲಿ ಎಜುಕೇಷನ್ ಏನಾಗಬೇಕು? ನಮ್ಮ ಸಿಲೆಬಸ್ಗಳೇ ಚೇಂಜ್ ಆಗಬೇಕು. ನಾನು ಓದಿರೋದು ನನ್ನ ಮಕ್ಕಳಿಗೆ ಓದಿಸಿರೋದು ಅವ್ನಿಗೆ ಹೆಲ್ಪ್ ಆಗಬೇಕು ಲೈಫಲ್ಲಿ. ಈಗ ಹೆಲ್ಪ್ ಆಗಲ್ಲ ಅವನು. ನಾ 10ನೇ ಕ್ಲಾಸ್ 12ನೇ ಕ್ಲಾಸ್ ಓದ್ತಾನೆ, ನೆಕ್ಸ್ಟ್ 8ನೇ ಕ್ಲಾಸ್ ಜನರ ಕೇಳಿ ಅವನು ಮರ್ತೇ ಬಿಟ್ಟಿರ್ತಾನೆ. ನೆಕ್ಸ್ಟ್ ಅಂಥ ಸಿಸ್ಟಮಲ್ಲಿ 8 ವರ್ಷ ಅವನು ಒದ್ದಾಡಿ 15 ವರ್ಷ ಒದ್ದಾಡಿ ಅವನು ಅವ್ರ ಅಪ್ಪ ಅಮ್ಮ ಒಂದು 8-10 ಲಕ್ಷ ರೂಪಾಯಿ ಖರ್ಚು ಮಾಡಿ ಓದೋವಂಥದ್ದು ಬೇಕಾ ನಮಗೆ? ಇದೇನಾಗಿದೆ, ಒಂದು 20% ಜನಗಳ ಹೊಟ್ಟೆ ತುಂಬಿಸೋದಕ್ಕೋಸ್ಕರ 80% ಜನ ಕಷ್ಟಪಡ್ತಾರೆ ಅಲ್ವಾ? ಇಲ್ಲಿ ಏನಾಗಬೇಕು ಅವಾಗ? ಎಜುಕೇಷನ್ ಅಲ್ಲಿ ಸಿಲೆಬಸ್ ಇಂದ ಚೇಂಜ್ ಆಗಬೇಕು. ನಾನು ಓದೋದು ನನಗೆ ಹೆಲ್ಪ್ ಆಗಬೇಕು. ನಾನು 10ನೇ ಕ್ಲಾಸ್ ಓದಿ ಹೊರಗೆ ಬರ್ತೀನಿ, ನನ್ನ ಮಗ ಅವನಿಗೆ ಎಲೆಕ್ಟ್ರಿಸಿಟಿ ಬಗ್ಗೆ ಗೊತ್ತಿರಬೇಕು, ಅವನಿಗೆ ಸಣ್ಣ ತೋಟಗಾರಿಕೆ ಗೊತ್ತಿರಬೇಕು, ಅವನಿಗೆ ಕುಕ್ಕಿಂಗ್ ಬಗ್ಗೆ ಗೊತ್ತಿರಬೇಕು. ಎಲ್ಲವನ್ನೂ ಕೊಡುವಂಥದ್ದು 62 ವಿದ್ಯೆಗಳು ನಮ್ಮ ಮೂಲದಲ್ಲಿದೆ. ಏನೇಳಿ ಗುರುಕುಲ ಸಿಸ್ಟಮ್ 62 ವಿದ್ಯೆ ಕಲಿಸ್ತಿದ್ರಂತೆ ಅಲ್ವಾ? ನಮಗೆ ಮನುಷ್ಯ ಅವನಿಗೆ ಯೂಸ್ ಆಗುವಂಥ ಶಿಕ್ಷಣ ಬೇಕಾ? ಎಲ್ಲಾರು ನಾವು ಎಷ್ಟು ಜನ ಇಂಜಿನಿಯರ್ ಮಾಡ್ತಾ ಇದೀವಿ ಇವಾಗ? ಲಕ್ಷಾಂತರ ಜನ ಇಂಜಿನಿಯರ್ ಮಾಡಿ ಬಿಡ್ತಾ ಇದೀವಿ. ಇದೇನಂದ್ರೆ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಸ್ಟಾರ್ಟ್ ಆಗಿದ್ದಂಥ ಪ್ರಾಬ್ಲಮ್.
ಅದೊಂದು ಬಟ್ ನೀವೇನು ಒಂದು ಎಳೆ ಹೇಳ್ತಿದ್ದೀರಲ್ಲ, ಬರೀ ಎಜುಕೇಷನ್ ಸಿಸ್ಟಮ್ದು ಮಾತ್ರ. ಈ ಥರ ಅಗ್ರಿಕಲ್ಚರ್ ಸಿಸ್ಟಮ್ ಸ್ಪಾಯ್ಲ್ ಆಗೋಗಿದೆ, ನಮ್ಮ ಉದ್ಯೋಗ ಜನರೇಷನ್ ಸಿಸ್ಟಮ್ ಸ್ಪಾಯ್ಲ್ ಆಗೋಗಿದೆ. ಹೌದೌದು. ನೀವು ಒಂದೊಂದೇ ಸಿಸ್ಟಮ್ ತೆಗೆದುಕೊಂಡ್ರೆ ಪ್ರತಿಯೊಂದು ಸಿಸ್ಟಮ್ ಹಳ್ಳ ತಿಡಿದೋಗಿದೆ. ನಾನು ಪ್ರತಿಯೊಂದು ಸಿಸ್ಟಮ್ ಒಳ್ಳೇದು ಮಾಡ್ಬೋದು ಅಂತ ಸಿ ಲುಕ್ ಅಟ್ ಒನ್ ಥಿಂಗ್. ಎಲ್ಲವೂ ಹಾಳಾಗೋಗಿದೆ ಅನ್ನೋದು ಒಂದು ಮೈಂಡ್ ಸೆಟ್, ಎಲ್ಲವನ್ನೂ ಚೆನ್ನಾಗಿ ಮಾಡೋದು ಇನ್ನೊಂದು ಮೈಂಡ್ ಸೆಟ್. ಹೌದು, ಅಂದ್ರೆ ಒಂದೇ ಅಲ್ಲ ಅಂತ. ಹೌದು, ಎಲ್ಲೋ ಒಂದು ಕಡೆ ನಾವೇನು ಆಲೋಚನೆ ಮಾಡ್ತೀವೋ ಅದು ಸಮಗ್ರವಾಗಿರ್ಬೇಕು. ಹೌದೌದು. ನಾನಿಲ್ಲಿ ಅದಕ್ಕೋಸ್ಕರ ನಾನು ಹೇಳ್ತಿರೋದು, ಇಲ್ಲಿ ನಾನು ಬರೀ ಮೈಕ್ರೋ, ನಾನು ಯಾಕೆ ಇದನ್ನು ಸಣ್ಣ ಪುಟ್ಟದ ಹೇಳ್ತೀನಿ, ಈಸಿಯಾಗಿ ಅರ್ಥ ಆಗಲಿ ಅನ್ನೋದಕ್ಕೋಸ್ಕರ. ಇಲ್ಲಿ ಸಾವಿರಾರು ವಿಷಯಗಳಿದ್ದಾವೆ. ಒಂದು ಅಗ್ರಿಕಲ್ಚರ್ ಅಂತ ತಗೊಂಡಾಗ ಇಡೀ ಕರ್ನಾಟಕ ಬರುತ್ತೆ. ಅಗ್ರಿಕಲ್ಚರ್ ಬಂದ್ಕೊಳ್ಳಿ, ಅಲ್ಲಿ ನಿಮಗೆ ವಿದ್ಯುತ್ ಬರುತ್ತೆ, ಮತ್ತೆ ವಾಟರ್ ಬರುತ್ತೆ, ಅಲ್ಲಿ ಏನ್ ಇನ್ಫ್ರಾಸ್ಟ್ರಕ್ಚರ್ ಬರುತ್ತೆ, ಗೋಡನ್ ಸಿಸ್ಟಮ್ ಬರುತ್ತೆ, ಅದಕ್ಕೂ ಇದಕ್ಕೂ ಕನೆಕ್ಷನ್ ಇರುತ್ತೆ. ಫಾರ್ ಎಕ್ಸಾಂಪಲ್, ನೀವು ಸೋಲಾರ್ ಪ್ರಾಜೆಕ್ಟ್ ಅಂತಂದಾಗ ಅದು ಜಮೀನನ್ನ ಆಕ್ರಮಿಸಿಕೊಳ್ಳುತ್ತೆ, ಅಲ್ಲಿ ಅದು ಅಗ್ರಿಕಲ್ಚರ್ ಅನ್ನ ಹಾಳು ಮಾಡುತ್ತೆ ಅನ್ನೋ ಕಲ್ಪನೆ ಬರುತ್ತೆ. ಅಂದ್ರೆ ಪ್ರತಿಯೊಂದು ಇಂಟರ್ ಕನೆಕ್ಟೆಡ್, ಇಂಟರ್ ವ್ಯೂವಲ್. ಕೇಳಿ, ಇಲ್ಲಿ ನಿಜವಾಗ್ಲೂ ಹೇಳ್ತೀನಿ, ಯಾಕೆ ಇಲ್ಲಿ ರೈತರ ಬಗ್ಗೆ ಯಾಕೆ ತುಂಬಾ ಗಮನ ಕೊಡ್ತಾರೆ ಹೇಳಿ ಜನ? ಯಾಕೆ ಪೊಲಿಟಿಷಿಯನ್ಸ್ ಯಾಕೆ ಹೇಳಿ ರೈತರ ಬಗ್ಗೆ ಜಾಸ್ತಿ ಮಾತಾಡ್ತಾರೆ? 80% ಅವರೇ ಇರೋದು ವೋಟ್ ಬ್ಯಾಂಕ್ ಅಂತ. ಇದನ್ನು ವೋಟ್ ಬ್ಯಾಂಕ್ ಮಾಡ್ಕೊಂಡ್ಬಿಟ್ಟಿದ್ದೀವಿ, ಅವ್ರನ್ನ ಅಲ್ಲೇ ಇಡಕ್ಕೆ ಟ್ರೈ ಮಾಡ್ತೀವಿ ನಾವು. ಕರೆಕ್ಟ್. ಸೊ ಐ ಟೋಟಲಿ ಅಗ್ರಿ. ನಾನು ಹೇಳಿದ್ದು ಅಗ್ರಿಕಲ್ಚರ್ನ ನೀವು ಯಾಕೆ 80% ಇಟ್ಟಿದ್ದೀರಾ? ಇಫ್ ಇಟ್ ಇಸ್ ನಾಟ್ ರಿಕ್ವೈರ್ಡ್, ವೈ 80% ಅಗ್ರಿಕಲ್ಚರ್? ವೈ ಕಾಂಟ್ ದೇ ಡೂ ಸಮಥಿಂಗ್ ಎಲ್ಸ್ ಅವರು? ಅಲ್ವಾ? ಕರೆಕ್ಟ್. ಇದು ನನ್ನ ಯಾಕಂದ್ರೆ ಈ ಮ್ಯಾನಿಫೆಸ್ಟೋ ಹೇಳ್ತಾ ಕೂತ್ರೆ ನಾನು ಯಾಕೆ ಇದನ್ನು ತುಂಬಾ ಡಿಗ್ ಮಾಡ್ತಿದ್ದೀನಿ ಅಂತಂದ್ರೆ, ಏನು ಪ್ರಾಬ್ಲಮ್ ಒಂದು ಏರಿಯಾದಿಂದ ಬರುತ್ತೋ ಹೌದು, ಅದನ್ನ ಬಿಟ್ಟು ಆಳವಾಗಿರುವಂತ ಮತ್ತೊಂದಷ್ಟು ಪ್ರಾಬ್ಲಮ್ ಇರುತ್ತೆ. ಸೊ ಒಂದಕ್ಕೊಂದಕ್ಕೊಂದು ಕನೆಕ್ಷನ್, ಒಂದು ಸೊಲ್ಯೂಷನ್ ಏನು ಹುಡುಕ್ತಿವೋ ಅದು ಇನ್ನೊಂದು 4 ಪ್ರಾಬ್ಲಮ್ಗಳಿಗೆ ಕಾರಣವೂ ಆಗಿರುತ್ತೆ ಅಂತ. ಮೋಸ್ಟ್ ಆಫ್ ದಿ ಟೈಮ್ ಒಂದೇ ಸೊಲ್ಯೂಷನ್ ಎಲ್ಲದಕ್ಕೂ ಸೊಲ್ಯೂಷನ್ ಕೊಡಬಲ್ಲದು ಗ್ಯಾರಂಟಿ ಇಲ್ಲ. ಅದಕ್ಕೆ ಹೋಲಿಸ್ಟಿಕ್ ಅಪ್ರೋಚ್ ಏನಿದೆ. ಹೌದೌದು. ನಾನು ಹೇಳಿದ್ದು ಮೇಲೆ ಮ್ಯಾಕ್ರೋನೇ ಬೇರೆ ಬರುತ್ತೆ, ಮೈಕ್ರೋನೇ ಬೇರೆ ಬರುತ್ತೆ. ಇಲ್ಲಿ ಹಂಗೆ ಇದೆ. ಇಲ್ಲಿ ನಿಮಗೆ ಉತ್ತರ ಕರ್ನಾಟಕದಲ್ಲಿ ಮಾಡೋ ಇದನ್ನ ಇಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ ಮಾಡಲ್ಲ, ಅಥವಾ ಬೆಂಗಳೂರಲ್ಲಿ ಮಾಡೋ ಇದನ್ನ ನೀವು ಬೇರೆ ಕಡೆ ಮಾಡಲ್ಲ. ಅದಿದೆ, ಫೈನ್. ಅದನ್ನ ಯಾರು ಚೇಂಜ್ ಮಾಡಕ್ ಹೋಗ್ತಿಲ್ಲ. ಸರಿ, ಈಗ ಇದನ್ನ ಹೇಗೆ ಮಾಡ್ತಿದ್ದಾನೆ? ಸೊ ನಮ್ಮ ವ್ಯೂವರ್ಸಿಗೆ ಒಂದ್ಸಲ, ಹೌ ಡು ಯು ಗೋ ಅಬೌಟ್ ದಿಸ್? ಈಗ ಉಪೇಂದ್ರ ಇಸ್ ನಾಟ್ ಕನ್ಫ್ಯೂಸ್ಡ್, ಸೊ ಐ ಥಿಂಕ್ ಎವ್ರಿ ಒನ್ ಇಸ್ ಕ್ಲಿಯರ್. ಸೊ ಉಪೇಂದ್ರರ ಮೂವಿಯಲ್ಲಿ ಜನರನ್ನ ಕನ್ಫ್ಯೂಷನ್ ಏನ್ ಕೇಳ್ತಾರೋ ಹಂಗೇನ್ ಕನ್ಫ್ಯೂಷನ್ಸ್ ಇಲ್ಲ. ಅಲ್ಲ, ಐ ಜಸ್ಟ್ ನಿಮಿಷ ಹೇಳ್ತೀನಿ. ಅದು ತುಂಬಾ ಜನ ಕನ್ಫ್ಯೂಸ್ ಅಂತಾನೆ ಅನ್ಸುತ್ತೆ. ಯಾಕೆ ಗೊತ್ತಾ? ಸತ್ಯನೇ ಕನ್ಫ್ಯೂಷನ್ ಆಗೋಗ್ಬಿಟ್ಟಿದೆ ಇವಾಗ. ಯಾಕಂದ್ರೆ ನಾವು ಬದುಕ್ತಿರೋದೇ ಸುಳ್ಳಲ್ಲೇ ಬದುಕ್ತಿರೋನಿಗೆ ಸತ್ಯ ಹೇಳೋದು ಕೂಡಲೇ. ನಾನು ಸಿನಿಮಾದಲ್ಲಿ ಮಾಡಿದ್ದು ಸತ್ಯನೇ ಹೇಳಿದ್ದು, ನಾನೇನು ಬೇರೆ ಹೇಳಿಲ್ಲ. ಈ ಸತ್ಯ ಇದೆಯೋ ಫುಲ್ ಕನ್ಫ್ಯೂಸ್ ಆಗುತ್ತೆ ಅಂತ. ಈಗ ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ, ಅದು ಬೇಡ ಬಿಡಿ, ಅದ್ರ ಬಗ್ಗೆ ಬೇಡ. ಇವಾಗ ಇದನ್ನೇ ಹೇಳ್ತೀನಿ, ಏನು ಹೇಳಿ, ಪ್ರಜಾಕೀಯ ರಾಜಕೀಯ. ಇದ್ರಲ್ಲಿ ನಾನು ಹೇಳ್ತಿರೋದು ಎಲ್ಲವೂ ಸತ್ಯ, ಕರೆಕ್ಟಾ? ಇದು ಆಗತ್ತಾ ಅನ್ನೋ ಡೌಟ್. ಯಾಕೆ ಹೇಳಿ, ಆಗಿರೋದು ಎಕ್ಸಾಂಪಲ್ಗಳಿದೆ ನಿಮ್ಗೆ ತುಂಬ. ಏನು ಹೇಳಿ, ಬೇರೆ ಬೇರೆ ಪಾರ್ಟಿಗಳಿದೆ, ಪಾರ್ಟಿ ಫಂಡ್ಗಳಿದೆ, ರ್ಯಾಲಿಗಳು ನೋಡಿದ್ದೀರಾ, ಟಿವಿಗಳಲ್ಲಿ ನೋಡಿದ್ದೀರಾ. ದೊಡ್ಡ ವ್ಯಕ್ತಿ ಬಂದ್ಕೊಳ್ಳೆ ನಿಮ್ಗೆ ಒಂದು ಮಾನಸಿಕವಾಗಿ ಒಂದು ಇದಾಗುತ್ತೆ, ದೊಡ್ಡ ವ್ಯಕ್ತಿ ಅವರ ನಿತ್ಯ, ಫೇಮಸ್ ವ್ಯಕ್ತಿ ನಿತ್ಯ, ಅವ್ನಿಗೆ ಓಟ್ ಹಾಕ್ತೀವಿ ನಾವು. ಇದು ಮೈಂಡ್ ಸೆಟ್ ಇದು. ನಾನು ಯಾರೋ ಒಬ್ಬ ರಮೇಶ ಸುರೇಶ ನಾನು ನಿಲ್ಲಿಸ್ತೀನಿ, ಅವ್ನು ಮ್ಯಾನಿಫೆಸ್ಟೋ ಕೊಡ್ತೀನಿ. ಅವಾಗ ಹೆಂಗದು? ಇಲ್ಲಿ ಸುರೇಶ ಇಂಪಾರ್ಟೆಂಟ್ ಆಗಲ್ಲ, ಅವನ ಮ್ಯಾನಿಫೆಸ್ಟೋ ವಿಚಾರಗಳು. ನಾನು ಅದಕ್ಕೆ ಹೇಳ್ತಿರೋದು, ಪಕ್ಷ ಇಂಪಾರ್ಟೆಂಟ್ ಅಲ್ಲ, ಏನು ಹೇಳಿ, ಆಮೇಲೆ ವ್ಯಕ್ತಿ ಇಂಪಾರ್ಟೆಂಟ್ ಅಲ್ಲ, ವ್ಯಕ್ತಿಯ ವಿಚಾರ ಇಂಪಾರ್ಟೆಂಟ್. ಒಬ್ಬ ವ್ಯಕ್ತಿ ಒಳ್ಳೆಯವನಿರ್ಬೋದು, ಅವನ್ನ ನೀವು 5 ಸತಿ 6 ಟರ್ಮ್ ಅವನ್ನ MLA ಮಾಡ್ಬಿಡೋದಿದೆಯಲ್ಲ, ಅಂದ್ರೆ ಅದೇನಿದ್ರೆ ಅದಕ್ಕೆ ಮತ್ತೆ ರಾಜರಾಡಳಿತ ಆಗೋಯ್ತದೆ. ನೋಡಿ, ಅಲ್ಲಿ ಬೇರೆ ವಿಚಾರಗಳು ಬರಲ್ವ? ಅಲ್ಲಿ ಎಷ್ಟೋ ಜನ ಯುವಕರು ಹೇಳ್ತಾರೆ ಹೊಸ ವಿಚಾರ ಯಾವಾಗಲೂ ಒಂದಿದೆ. ನಾನು ಹೇಳೋದು 3ನೇ ಟರ್ಮ್ ಮ್ಯಾಕ್ಸಿಮಮ್ ಅಂತ. 3ನೇ ಟರ್ಮ್ ಒಳಗೆ ನೀವು ಅದ್ಭುತವನ್ನ ಸೃಷ್ಟಿ ಮಾಡ್ಲಿಕ್ಕೆ ಅಲ್ವಾ? ನೋಡಿ, ಇದಲ್ವಾ? ನೋಡಿ, ಇಂಥವು ಚೇಂಜಸ್ ಆಗಬೇಕು. ನನ್ನ ಪ್ರಕಾರ ಪಾರ್ಟಿ ಸಿಂಬಲ್ಗಳು ಚೇಂಜ್ ಆಗಬೇಕು ಈ ದೇಶದಲ್ಲಿ. ಯಾಕಂದ್ರೆ ಬ್ರ್ಯಾಂಡ್ಗಳಾಗೋಗ್ಬಿಟ್ಟಿದೆ ಪಾರ್ಟಿ ಸಿಂಬಲ್ಗಳು. ನಮ್ಗೆ ಏನ್ ನೋಡಿ 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 ನಮ್ಗೆ 2-3-4 ಸಿಂಬಲ್ ಕಾಣ್ತದೆ ಅಷ್ಟೇ. ನೆಕ್ಸ್ಟ್ ಸಿಂಬಲ್ ಕಾಣ್ತಿಲ್ಲ. ಹೋಗಿ ಹಾಕಪ್ಪ, ಏನೋ ಇವನೇನೋ ಮಾಡ್ತಾನೆ ಇವನು. ಯಾಕೆ ಪಾರ್ಟಿ ಸಿಂಬಲ್? ನೀವು ಒಂದು 2 ಫೆನೆಟಿಕ್ಸ್ ಆಫ್ ಸಿಂಬಲ್ಸ್. ಇವಾಗ 2 ಟರ್ಮ್ ತೆಗೆದ್ಬಿಡಿ. ಅವಾಗ ಏನಾಗುತ್ತೆ, ನೀವು ಪಾರ್ಟಿ ಸಿಂಬಲ್ ಇಲ್ಲ ಅನ್ಕೊಳ್ಳಿ, ಅವ್ನು ಬೇರೆ ವಿಚಾರ ಇಟ್ಕೊಂಡು ಬರ್ಬೇಕು ಅವ್ನು ಜನನ ಅಪ್ರೋಚ್ ಮಾಡೋದಕ್ಕೆ, ಅಲ್ವಾ? ಆಮೇಲೆ ಮ್ಯಾನಿಫೆಸ್ಟೋ ನೀವು 6 ತಿಂಗಳ ಮುಂಚೆ ಬಿಡಬೇಕು, ನೀವೆಲ್ಲರೂ ಎಲ್ಲ ಪಕ್ಷದವ್ರು ಬಿಡಬೇಕು ಅಂತ ಮ್ಯಾಂಡೇಟರಿ ಮಾಡಿ. ಆಮೇಲೆ ಬರೀ ಮ್ಯಾನಿಫೆಸ್ಟೋ ಅಂದ್ರೆ ಬರೀ ಏನೋ ಆಶ್ವಾಸನೆಗಳಲ್ಲ, ಅಥೆಂಟಿಕ್ ತಗೊಂಬನ್ನಿ. ಒಂದು ಸ್ಕೂಲ್ಗೆ, ಒಂದು ಏರಿಯಾ, ಸಣ್ಣ ಎಕ್ಸಾಂಪಲ್, ಮತ್ತೆ ಒಂದು ಸ್ಕೂಲೇ ಅಂತಲ್ಲ, ಒಂದು ಸ್ಕೂಲ್ಗೆ ಇಲ್ಲಿ ನಾನು 50 ಲಕ್ಷ ಹಾಕಿದ್ರೆ 50 ಲಕ್ಷದಲ್ಲಿ ಒಬ್ಬ ಕಾಂಟ್ರಾಕ್ಟರ್ ಕರ್ಕೊಂಡು ನಿಲ್ಲಿಸಿ ಮಾತಾಡಿ, 50 ಲಕ್ಷ ನಾನು ಹಿಂಗೆ ಮಾಡ್ಬೋದು, ಎಜುಕೇಶನ್ ಹಿಂಗೆ ಮಾಡ್ರಿ, ಹಿಂಗಾಗತ್ತೆ. ಈ ಥರದ್ದು ನಾನೊಂದು ಎಕ್ಸಾಂಪಲ್. ಈ ಥರ ತನ್ನಿ ನೀವು. 2018 ಎಲೆಕ್ಷನ್, 19 ಎಲೆಕ್ಷನ್, 2020 ನಾನು ಇದಿಷ್ಟು ಮಾಡ್ತೀನಿ, 2021 ಇಷ್ಟು ಮಾಡ್ತೀನಿ, ಇದಕ್ಕೆ ಇಷ್ಟು ದುಡ್ಡು ಖರ್ಚಾಗುತ್ತೆ. ನಾನು ಹೇಳಿದ್ದು ಓವರ್ ಆಲ್ ನೀವು ಕರ್ನಾಟಕಕ್ಕೆ ಮಾಡಬೇಡಿ. ನಾನು ಹೇಳಿದ್ದು ಸಣ್ಣ ನನಗೆ ಉತ್ತರ ಕರ್ನಾಟಕದ ಏನಾಗುತ್ತೋ ಏನೋ ನನಗೆ ಗೊತ್ತಿಲ್ಲ.
ನನಗೆ ಈ ಏರಿಯಾದಲ್ಲಿ ಏನ್ ಬೇಕು, ಇಲ್ಲಿರೋ ಟ್ರಾಫಿಕ್ ಜಾಮ್ ನನ್ನ ಸಮಸ್ಯೆ ಅಷ್ಟೇ. ಅಲ್ಲಿನ ಕ್ಯಾಂಡಿಡೇಟ್ ಅಷ್ಟೇ ಯೋಚನೆ ಇಲ್ಲಿ ನನ್ನ ಪಾಟೋಲ್ ಅಷ್ಟೇ ನನ್ನ ಸಮಸ್ಯೆ. ಇಲ್ಲಿ ಬೆಂಗಳೂರಲ್ಲಿ ಟ್ರಾಫಿಕ್ ಸಮಸ್ಯೆ ಇವರಿಗೆ, ಇಲ್ಲಿ ಬೆಂಗಳೂರಲ್ಲಿ ಪಾಟೋಲ್ಗಳ ಸಮಸ್ಯೆ, ಇಲ್ಲಿ ಬೆಂಗಳೂರಲ್ಲಿ ನೀರು ತುಂಬಿಕೊಳ್ಳೋ ಸಮಸ್ಯೆ, ಬೆಂಗಳೂರಲ್ಲಿ ಗಾರ್ಬೇಜ್ ಸಮಸ್ಯೆ. ನನಗೆ ಅಷ್ಟೇ ಬೇಕಾಗಿರೋದು, ನೀನು ಅಷ್ಟನ್ನು ಮಾತ್ರ ಕ್ಯಾಟರ್ ಮಾಡು. ಬೇರೆ ಕಡೆ ಅಗ್ರಿಕಲ್ಚರ್ ಬಗ್ಗೆ ಮಾತಾಡು, ಇನ್ನೊಂದು ಕಡೆ ಸೋಲಾರ್ ಬಗ್ಗೆ ಮಾತಾಡು, ಅಲ್ಲಲ್ಲಿ ಏನೇನು ಬೇಕು ಅದನ್ನು ಮಾತಾಡು. ಬಟ್ ಇದಿಷ್ಟೇ ಅಲ್ಲ, ಓವರ್ ಆಲ್ ಬೇರೆ ಇದೆ. ಹೌದು, ಮ್ಯಾಕ್ರೋ ಲೆವೆಲ್ ಮತ್ತು ಬೇರೆ. ಮ್ಯಾಕ್ರೋ ಲೆವೆಲ್ ಬೇರೆ ಇದೆ. ಬೆಂಗಳೂರಿಗೆ ಯಾರೋ ಉತ್ತರ ಭಾರತದಿಂದ ಉದ್ಯೋಗಕ್ಕೆ ಬರುವಂತವ್ರದ್ದು ಒಂದು ಸಮಸ್ಯೆ ಅಂತ ಭಾವಿಸುವಂತವ್ರು. ಸೊ ಇನ್ ಮ್ಯಾಕ್ರೋ ಲೆವೆಲ್, ಸೊ ಇದು ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕವೂ ಆಗ್ಬಹುದು. ಇದು ಮತ್ತೆ ಹೇಳ್ತೀನಿ ಕೇಳಿ, ಇದನ್ನ ಕ್ರಿಯೇಟ್ ಮಾಡಿರೋದು ಇವರೇ. ಏನ್ ಹೇಳಿ, ಅವ್ರು ಯಾರೋ ಬರ್ತಾರೆ ಅಂತ ಹೇಳೋದು ನಾವೇ. ಇವಾಗ ಟಿವಿಲಿ ಕೂತ್ಕೊಂಡು ಜಾತಿನ ಹಾಕ್ಬಿಟ್ಟು ನಾವು ಮಾತಾಡೋ ಲೆವೆಲ್ಗೆ ಬಂದ್ಬಿಟ್ಟಿದೀವಿ. ಇವ್ರು 20% ಜಾತಿ ಇದಾರೆ, ಡಿಸೈಡ್ ಮಾಡ್ಬಿಡ್ತೀವಿ. ಇವರು ಆಮೇಲೆ ಆ ಪೋಲಿಂಗು, ಇವ್ರು ಗೆಲ್ತಾರೆ, ಅವ್ರು ಸೋಲ್ತಾರೆ, ಅಗೇನ್ ಇಟ್ ಇಸ್ ಇನ್ಫ್ಲೂಯೆನ್ಸ್ ಅಲ್ವಾ. ಇದು ಬಿಡಿ ದೊಡ್ಡ ದೊಡ್ಡ ಲೆವೆಲ್ ನಮಗೆ. ನಾನು ಅದಕ್ಕೆ ನಾವು ಯಾರ ಬಗ್ಗೆ ಮಾತಾಡೋದು ಬೇಡ. ಬಟ್ ಈ ವಿಷಯಗಳು ಬಂದಾಗ ಕೆಲವು ವಿಷಯಗಳು ಬರುತ್ತೆ, ಮಾತಾಡಬೇಕು ಅನ್ಸುತ್ತೆ. ನಾನು ಬ್ಲೇಮ್ ಮಾಡ್ತಾ ಇಲ್ಲ. ಸೊ ದ ಕ್ವೆಶನ್ಸ್ ಅಲ್ಲೇ ಉಳ್ಕೊಳ್ತು. ನಾನು ಹೇಳಲಿಕ್ಕೆ ಹೊರಟಿದ್ದೇನು ಅಂತಂದ್ರೆ, ಕನ್ಫ್ಯೂಸ್ಡ್ ಅಂತ ಕೇಳಿದ್ರೆ ಜನಕ್ಕೆ ಹಂಗೆ ಅನ್ನಿಸ್ಬೋದು. ಬಟ್ ಉಪೇಂದ್ರ ಇಸ್ ನಾಟ್ ಅಟ್ ಆಲ್ ಕನ್ಫ್ಯೂಸ್ಡ್. ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಸಿನಿಮಾ ಯಾವುದು, ರಾಜಕೀಯ ಯಾವುದು, ನಾನು ಮಾಡ್ಲಿಕ್ಕೆ ಹೊರಟಿರೋದೇನು, ಬದಲಾವಣೆ ಹೇಗೆ ತರೋದು ಅನ್ನೋದ್ರಲ್ಲಿ ಯು ಆರ್ ಕಾನ್ಫಿಡೆಂಟ್. ನಿಮ್ಗೇನು ಅನ್ನಿಸ್ತಿದೆ ಅಂತ ನಾನು ಕಾನ್ಫಿಡೆಂಟ್, ನಾನು ಮಾಡ್ತೀನಿ ಅಂತಲ್ಲ. ನೀವು ಕೇಳಿದವರು ನೋಡಿದವರು ವಿಚಾರದ ಮೇಲೆ ಅನುಮಾನವೇ ಇಲ್ಲ. ಅಲ್ಲ, ಆಮೇಲೆ ಇಲ್ಲೂ ಹೇಳ್ತಾ ಇದ್ದೀನಿ, ಇದನ್ನ ದಯವಿಟ್ಟು ಅನ್ಕೊಂಬಿಡಿ. ಏನೋ ಉಪೇಂದ್ರ ಒಬ್ಬ ನಾಯಕ, ಉಪೇಂದ್ರ ಬಂದ್ ನಾಳೆ CM ಆಗ್ತಾರೆ, ಉಪೇಂದ್ರ ಬಂದ್ ರೆವಲ್ಯೂಷನ್ ಮಾಡ್ತಾರೆ, ದಯವಿಟ್ಟಲ್ಲ. ನಾನೊಂದು ದಾರಿ ಮಾಡಿದ್ದೀನಿ, ನನ್ನ ಕೈಲಿ ಆದಷ್ಟು ನಾನು ಮಾಡ್ತೀನಿ. ನನಗೆ ಆ ಯೋಗ್ಯತೆ ಇದ್ರೆ ಜನ ಸೆಲೆಕ್ಟ್ ಮಾಡ್ತೀನಿ. ನಾನು ಬಹಳ ಬಾರಿ ನೀವು ಹೇಳೋದನ್ನು ಕೇಳಿದ್ದೀನಿ. ಆಸ್ ಇಫ್ ಯು ಸೇ ನಾನೇ ಮಾಡಬೇಕು ಅಂತಿಲ್ಲ, ನೀವ್ ಯಾರಾದ್ರೂ ಇದನ್ನ ಮಾಡಿದ್ರು ಸಂತೋಷ, ಯಾವುದೇ ಪಾರ್ಟಿ ಅವ್ರು ತಗೊಂಡ್ರು ಈ ಕಾನ್ಸೆಪ್ಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ. ದಟ್ಸ್ ಫೈನ್. ಬಟ್ ನನಗೆ ಈಗಿರೋದು, ಹೌ ಡು ಯು ಗೋ ಅಬೌಟ್ ದಟ್? ಹೇಗೆ ಹೋಗ್ತಿದ್ದೀರಾ, ಏನು ನಿಮ್ಮ ಪ್ಲಾನ್ಸ್ ಇದೆ, ಹೇಗೆ ವರ್ಕ್ ಮಾಡ್ತಿದ್ದೀರಾ? ಜನರ ಸೆಲೆಕ್ಷನ್ ಇಂದ ಹಿಡಿದು ತುಂಬಾ ಕೆಲಸ ಇದೆ, ಇದೇನು ಓವರ್ ನೈಟ್ ಆಗುವಂತ ಕೆಲಸ ಅಲ್ಲ. ಬಟ್ ಹೇಗೆ ಇದಕ್ಕೆ ಹೋಗ್ತಿದ್ದೀರಾ? ಇಲ್ಲ ನೋಡಿ, ನಾನೊಂದು ಡಯಾಸ್ ಮಾಡಿದ್ದೀನಿ, ಒಂದು ಪಾರ್ಟಿ ಮಾಡಿದ್ದೀನಿ. ಈ ಪಾರ್ಟಿಗೆ ಮುಕ್ತವಾಗಿ ಆಹ್ವಾನ ಕೊಟ್ಟಿದ್ದೀನಿ ಎಲ್ಲರಿಗೂ. ಯಾರು ಬೇಕಾದ್ರೂ ಬರೋದು, ನಿಮ್ಮಂಥವ್ರು ದಯವಿಟ್ಟು, ಯಾಕಂದ್ರೆ ತಿಳ್ಕೊಂಡಂಥವ್ರು ಬರ್ಬೇಕಿಲ್ಲಿ. ಆಮೇಲೆ ಸಮಾಜದ ಬಗ್ಗೆ ಏನೋ ಒಂದು ಮಾಡ್ಬೇಕು ಅನ್ನೋಂಥವ್ರು ಬರ್ಬೇಕಿಲ್ಲಿ. ಇಲ್ಲಿ ಮುಂದಾಳತ್ವ ನೀವ್ ಹೆಂಗ್ ವಹಿಸ್ಬೇಕು. ನಾಳೆ ನೀವು CM ಆದ್ರೆ ನಾನು ಅತ್ಯಂತ ಸಂತೋಷ ಪಡೋನು. ನಾನು ನಾಳೆ ನೀವಿದ್ರ ಲೀಡರ್ಶಿಪ್ ತಗೊಳ್ಳಿ, ಸಂತೋಷ. ನನಗೆ ಈ ಕೆಲಸ ಆಗ್ಬೇಕು ಅಂತಷ್ಟೇ, ನಾನೊಬ್ಬ ಪ್ರಜೆಯಾಗಿ ಕೇಳ್ತಿರೋದಿಲ್ಲ ಅಷ್ಟೇ. ಬಹಳ ಸಲ ಹೇಳಿದ್ದೀರಾ ನೀವು. ಇದನ್ನ ನಾನು ಹೇಳ್ತಾ ಇದ್ದೀನಿ, ಬನ್ನಿ. ನಾನು ಅದಕ್ಕೊಂದು ಆ್ಯಪ್ ಮಾಡಿದೀವಿ, ಒಂದು ವೆಬ್ಸೈಟ್ ಮಾಡಿದೀವಿ. ಆ್ಯಪ್ ನೋಡಿ, ಆ್ಯಪ್ ಮತ್ತೆ ಇನ್ನೊಂದು ಒಂದೆರಡು ಸ್ಟೇಜ್ ಇದೆ. ಅದನ್ನ ಇನ್ನು ಮತ್ತೆ ಸಂಡೇ ಅಷ್ಟೊತ್ತಿಗೆ ಇನ್ನೊಂದು ಲೈವ್ ಹೋಗ್ತಾ ಇದ್ದೀನಿ ನಾನು ಕೂಡ. ಅದ್ರಲ್ಲಿ ಒಂದಷ್ಟು ವಿಚಾರಗಳಿದ್ದಾವೆ. ಸೊ ಎಲ್ಲರನ್ನೂ ಇನ್ಕ್ಲೂಸಿವ್ ಆಗಿ ಎಲ್ಲರನ್ನೂ ಇನ್ವಾಲ್ವ್ ಮಾಡ್ಕೊಳ್ಳೋದಕ್ಕೆ ಒಂದು ಆ್ಯಪ್ ಒಂದು ಎಕ್ಸ್ಟ್ರಾ ಮಾಡಿದೀವಿ, ಅದನ್ನ ಹೇಳ್ತೀನಿ ನಾನು. ಸೊ ಈ ತರ ಎಲ್ಲರಿಗೂ ಆಪ್ಷನ್ ಕೊಟ್ಟಿದ್ದೀವಿ. ನಾನು ಹೇಳ್ತಿರೋದು ನಿಮ್ಮ ಕೆಪಾಸಿಟಿ ಇದ್ದೀವಿ. ಆಮೇಲೆ ನಾನು ಅದನ್ನು ಮತ್ತೆ ಹೇಳ್ತಾ ಇದ್ದೀನಿ, ಸಮಾಜ ಸೇವೆ ಮಾಡಿಬಿಟ್ಟು ಇಲ್ಲಿ ಬರಬೇಕು ಅಂತಿಲ್ಲ, ಅಥವಾ ಏನು ಹೇಳಿ ನಿಮ್ಮ ಕೆಲಸ ಕಾರ್ಯ ಬಿಟ್ಟು ಇಲ್ಲಿ ಬರಬೇಕು ಅಂತಿಲ್ಲ. ನೀವು ಕೆಲಸ ಮಾಡ್ತೀವಿ 2 ಅವರ್ ಟೈಮ್ ತೊಗೊಂಡು ಒಂದು ಸಣ್ಣ ಮ್ಯಾನಿಫೆಸ್ಟೋ ಮಾಡ್ಕೊಳ್ಳಿ, ಆಗುತ್ತೆ. ನಾನು 1 ತಿಂಗಳು ಡೈಲಿ ಒಂದು 2 ಅವರ್ 3 ಅವರ್ ಕೂತ್ರೆ ನನ್ನ ಸುತ್ತಮುತ್ತಲಿನ ರೋಡಿಗೆ ನನ್ನೊಂದು ಕಲ್ಪನೆ ಕೊಡೋಕ್ಕಾಗಲ್ವಾ? ಆಗುತ್ತೆ. ನಾನು ದೊಡ್ಡ ಲೆವೆಲ್, ಇಡೀ ನೀವು ಹೇಳ್ದಂಗೆ MLA ಲೆವೆಲ್ ಕೊಡೋಕ್ಕಾಗಿರ್ಬೋದು, MP ಲೆವೆಲ್ ಕೊಡೋಕ್ಕಾಗದೇ ಇರ್ಬೋದು. ನನಗೆ ನಾನು ಸಣ್ಣದ ನನ್ನ ವಾರ್ಡಲ್ಲಿ ಕೊಟ್ಟರೆ ಅವನೊಬ್ಬ ಕಾರ್ಪೊರೇಟರ್, ನನ್ನ ಪ್ರಕಾರ ಒಂದು ಸಣ್ಣ ಅಲ್ಲಿ ಕೊಟ್ಟರೆ ಅವನೊಬ್ಬ ವಿಲೇಜ್ ಪಂಚಾಯತಿಗೆ ಏನೋ ನಿಂತ್ಕೊಳ್ಳೋಂಥ ಅಭ್ಯರ್ಥಿ. ಸೊ ಈ ಥರ ನಾನು ಸಣ್ಣದಲ್ಲಿ ನಿಂತು ದೊಡ್ಡ ಲೆವೆಲ್ವರೆಗೂ ಇದ್ದಾರೆ, ಖಂಡಿತ ಇದ್ದಾರೆ. ತುಂಬ ವಿಚಾರವಂತರಿದ್ದಾರೆ. ಅವ್ರಿಗೇನಂದ್ರೆ ಈ ಸಿಸ್ಟಮ್ ಇಷ್ಟ ಆಗಲ್ಲ ಅವ್ರಿಗೆ. ಯಾಕಂದ್ರೆ ಇಲ್ಲಿ ದುಡ್ಡು ಬೇಕು, ಇಲ್ಲಿ ಗಲಾಟೆಗಳು, ಇಲ್ಲಿ ಕಾಂಟ್ರವರ್ಸಿಗಳು ಆಗಲ್ಲಪ್ಪ, ಇಲ್ಲಿ ನಮ್ಮ ಕೈಲಿ ಹೋಗೋಕ್ಕಾಗಲ್ಲ ಅಂತ ತುಂಬ ಜನ ಫ್ರಸ್ಟ್ರೇಟ್ ಆಗಿರೋರು, ಫೆಡಪ್ ಆಗಿರೋರು, ಒಂಥರ ಇದನ್ನ ಕಂಡ್ರೆ ಬೇಡ ಅನ್ನೋರು ಇದ್ದಾರೆ. ನಾನು ಅಂಥವ್ರಿಗೊಂದು ವೇದಿಕೆ ಮಾಡಿದ್ದೀನಿ. ದಯವಿಟ್ಟು ಹಂಗೆ ಅನ್ಕೊಂಬಿಡಿ, ಬನ್ನಿ. ನೀವು ಸೋಲು ಗೆಲುವು ಮರ್ತು ಬನ್ನಿ. ನಾಳೆ ನಿಮಗೆ ನಿಂತ್ಕೊಂಡ್ಬಿಟ್ಟು ಎಲೆಕ್ಷನ್ ನಮ್ಗೆ ಓಟೇ ಬರಲಿಲ್ಲಪ್ಪ ಅಂತ ಬೇಜಾರು ಮಾಡ್ಕೊಂಬೇಡಿ. ಇದರಲ್ಲಿ ಏನು ಬೇಜಾರು ಮಾಡ್ಕೊಳ್ಳೋದೇನಿಲ್ಲ. ನಿಮ್ಗೆ 1000 ಓಟ್ ಸಿಕ್ಕರು ಕೂಡ ಹೆಮ್ಮೆ ಪಡಿ. ನೀವು ವಿಚಾರಗಳು ತಗೊಂಬನ್ನಿ, ಎಲ್ಲ ಕೂತ್ಕೊಳ್ಳೋಣ. ನಾನು ಅದಕ್ಕೆ ಹೇಳ್ತಿದ್ದೀನಿ, ಓವರ್ ನೈಟ್ ಆಗ್ಬಿಡೋದೆ. ನಾನು ಈ ಮೈಕ್ರೋ ಮ್ಯಾನಿಫೆಸ್ಟೋಗಳು ಇಟ್ಕೊಂಡು, ಇದ್ರ ಮೇಲೆ ಮ್ಯಾಕ್ರೋ ಇಟ್ಕೊಂಡು, ಕಂಪ್ಲೀಟ್ ನಮ್ಮ ಬಡ್ಜೆಟ್ ಇಟ್ಕೊಂಡು, 5 ವರ್ಷದ ಪ್ಲಾನ್ ಇಟ್ಕೊಂಡು, ಫಸ್ಟ್ ಸ್ಟೇಜ್ ಏನಾಗ್ಬೋದು, ಸೆಕೆಂಡ್ ಸ್ಟೇಜ್ ಏನಾಗ್ಬೋದು, ಅದನ್ನು ಟ್ರಾನ್ಸ್ಪರೆಂಟ್ ಆಗಿ ಮಾಡೋದಕ್ಕೆ ಏನೇನು ಮಾಡಬೇಕು. ಯಾಕಂದ್ರೆ ಈ ಸಿಸ್ಟಮ್ ಹಿಂಗಿದೆ. ಇಲ್ಲಿ ಇದನ್ನು ಡೈರೆಕ್ಟ್ ಫಂಡಿಂಗ್ ಕೆಳಗೆ ತರೋದು, ಅಲ್ಲಿ ಮತ್ತೆ ಟ್ರಾನ್ಸ್ಪರೆನ್ಸಿ ಮಾಡೋದು. ನನ್ನ ಪ್ರಕಾರ ಈ ಟೆಕ್ನಾಲಜಿ ತುಂಬ ಹೆಲ್ಪ್ ಆಗೋದು. ನೋಡಿ, ಇವಾಗ ನೀವು ಒಂದು ಸಣ್ಣ ಇಲ್ಲಿ ಸ್ಟುಡಿಯೋ ಮಾಡಿಬಿಟ್ರಿ ನೀವು. ಸೊ ಇಷ್ಟು ಟೆಕ್ನಾಲಜಿ ಬೆಳೆದಿರ್ಬೇಕಾದ್ರೆ ನಾನು ಅದನ್ನೇ ಹೇಳ್ತಾ ಇದ್ದಿದ್ದು. ಇವಾಗ ವಿಧಾನಸೌಧದಲ್ಲೆಲ್ಲ ಕೂತ್ಕೊಂಡು ನೀವು ಯಾವುದೋರ ಬಗ್ಗೆ ಒಂದು ಡಿಸ್ಕಸ್ ಮಾಡ್ತೀರಾ. ನಾನು ನ್ಯಾಷನಲ್ ಲೆವೆಲ್ ಅಂತ ಹೇಳ್ತಾ ಇರೋದು. ನೀವು ಯಾವುದೋ ಪೇಪರ್ ಇಟ್ಕೊತೀರಾ, ಇದ್ರದ್ದು ಅದಷ್ಟು ಬಡ್ಜೆಟ್ ಆಯ್ತು, ಇಷ್ಟು ಬಡ್ಜೆಟ್, ಆ ಕೆಲಸ ಆಗಿಲ್ಲ. ಅಲ್ಲ, ಒಂದು LED ಸ್ಕ್ರೀನ್ ಹಾಕೊಂಡು ನೀವು ಒಂದು ಲೈವ್ ಕವರೇಜ್ ಕೊಡೋಕ್ಕಾಗಲ್ವಾ? ಇಷ್ಟು ನಾವು ಡೆವಲಪ್ ಆಗೋಕ್ಕಾಗ್ತಿಲ್ವ ನಮಗೆ? ತಗೊಳ್ಳಿ, ಟಕ್ಕಂತ ಉತ್ತರ ಪ್ರದೇಶ ಹಾಸ್ಪಿಟಲ್ ಓಪನ್ ಮಾಡಿರಿ ಅಂದರೆ ಪಟ್ ಅಂತ ಕೊಡ್ತಾನೆ ಅವನು. ಉತ್ತರ ಪ್ರದೇಶ ಏನಾಗ್ತಿದ್ದೀರಿ, ಬಿಲ್ಡಿಂಗು ಎಷ್ಟು ಖರ್ಚಾಗಿದ್ದೀರಿ, ಎಷ್ಟು ವರ್ಕ್ ಆಗಿದ್ದೀರಿ, ಮಾತಾಡಿ, ಅದ್ರ ಬಗ್ಗೆ ಡಿಬೇಟ್ ಮಾಡಿ. ಒಂದು ಯಾವುದೋ ಒಂದು ಡ್ಯಾಮ್ ಮಾಡ್ತಿದ್ದೀರಾ, ತೋರಿಸಿ ಎಷ್ಟು ಪರ್ಸೆಂಟೇಜ್ ಆಗಿದೆ ಅಂತ. ಕಮಾನ್, ಓಪನ್ ಅಪ್. ಆಗಲ್ವಾ ಟ್ರಾನ್ಸ್ಪರೆನ್ಸಿ? ಹೇಳಿ. ಅಬ್ಸಲ್ಯೂಟ್ಲಿ ಆಗಬೇಕು. ಬಟ್ ನಮ್ಮದು ಹೇಗಿದೆ ಅಂತಂದರೆ ಸಿಂಪಲ್. ಟೋಲ್ ಗೇಟಲ್ಲಿ
ಎಷ್ಟು ಟೋಲ್ ಕಲೆಕ್ಟ್ ಆಗಿದೆ ಅನ್ನೋದಕ್ಕೆ ಇನ್ನೂ ಟ್ರಾನ್ಸ್ಪರೆನ್ಸಿ ಇಲ್ಲ. ಅಲ್ಲ ಮಾಡಬೇಕು ಅಂತ ಅದು ಹೇಳ್ತಾರೆ. ಎಷ್ಟೋ ವರ್ಷಗಳಿಂದ ನಾವು ಟೋಲ್ ಕಟ್ತಾನೆ ಹೋಗ್ತಿದ್ವಿ, ಎಷ್ಟು ಕೊಡಬೇಕು ಅಂತಿದ್ವಿ, ಎಷ್ಟು ವರ್ಷ ಕೊಡಬೇಕು, ಯಾವುದಕ್ಕೂ ಲೆಕ್ಕಾಚಾರ ಇಲ್ಲ. ಸಮ್ವೇರ್ ಅಫ್ಕೋರ್ಸ್ ನೀವು ಹೇಳ್ತಿರೋದು ಅದು ಅಬ್ಸಲ್ಯೂಟ್ಲಿ ಈ ದೇಶಕ್ಕೆ ಬರಬೇಕಾಗಿರುವಂಥ ಬದಲಾವಣೆ ಮತ್ತು ಅದು ಸಮಾಜದ ದೃಷ್ಟಿಯಿಂದ ಬಹಳ ಶ್ರೇಷ್ಠ ಅಂತ ನನಗೆ ಅನ್ಸುತ್ತೆ. ಬಟ್ ಪಾಲಿಸಿ ಮೇಕಿಂಗಲ್ಲಿ ನಿಮ್ಮ ಥಾಟ್ಸ್ ಏನಿದೆ? ಈಗ ನಾನು ಮ್ಯಾಕ್ರೋ ಲೆವೆಲಲ್ಲಿ, ಅಫ್ಕೋರ್ಸ್ ನೀವು ಮೈಕ್ರೋ ಲೆವೆಲಲ್ಲಿ ತುಂಬ ಮಾತಾಡಿದ್ದೀವಿ, ನಾವು ಅತ್ಯಂತ ಕೆಳ ಹಂತದಿಂದ ಏನು ತಗೊಂಡು ಬರ್ತೀವಿ ಅಂತ. ಪಾಲಿಸಿ ಮೇಕಿಂಗ್ನ ವಿಚಾರಕ್ಕೆ ಬಂದಾಗ ಉಪೇಂದ್ರ ಅವರ ಮೈಂಡಲ್ಲಿರುವಂಥದ್ದು ಏನು? ನಾನೊಬ್ಬ ಈಗ ನನಗೆ ಆಯಿತು, ನಾನು ತುಂಬ ಚಿಕ್ಕದ್ರ ಬಗ್ಗೆ ಅಫ್ಕೋರ್ಸ್ ಯೋಚನೆ ಮಾಡ್ತೀನಿ, ಆದರೆ ದೊಡ್ಡ ವಿಚಾರಕ್ಕೆ ಬಂದಾಗ ಉಪೇಂದ್ರ ಅವರ ಆಲೋಚನೆ ಏನಿದೆ? ನಾನು ಉಪೇಂದ್ರ ಅವರ ಸಮರ್ಥಕನಾಗೋಕ್ಕಿಂತ ಮುಂಚೆ ಐ ವಾಂಟ್ ಟು ಲಿಸನ್. ಕೇಳಿ, ಇಲ್ಲಿ ಇನ್ನೊಂದು, ಇವಾಗ ಹೆಲ್ತ್ ಅನ್ಕೊಳ್ಳಿ, ಓಕೆನಾ? ಹೆಲ್ತ್ ಅಂದಾಗ ನಮಗೆ ಮೂಲ ಕಾಡದೆ ನಮ್ಮಲ್ಲಿ ನಾವಿವತ್ತು ಯಾರನ್ನೂ ಫಾಲೋ ಮಾಡ್ತಾ ಇದ್ದೀವಿ, ನಾವು ವೆಸ್ಟರ್ನ್ ಇದನ್ನು ಫಾಲೋ ಮಾಡ್ತಾ ಇದ್ದೀವಿ. ನಮ್ಮಲ್ಲಿ ನಮ್ಗೆ ಗೊತ್ತು, ನಮ್ಮ ಹಿತ್ಲೇ ನಮ್ಗೊಂದು ಹಾಸ್ಪಿಟ್ಲ್ ಆಗಿತ್ತು, ನಮ್ಮ ತಾಯಿ ನಮ್ಮ ಅಜ್ಜಿನೇ ನಮ್ಮ ಡಾಕ್ಟರ್ ಆಗಿತ್ತು. ಇಂಥ ಒಂದು ಅದ್ಭುತವಾದ ವಿಚಾರ ಈ ದೇಶದಲ್ಲಿ ಇವತ್ತು ನಾವು ಫಾಲೋ ಮಾಡ್ತಿರೋದು ಬೇರೆಯವ್ರನ್ನ ಫಾಲೋ ಮಾಡ್ತಾ ಇದ್ದೀವಿ. ಸೊ ಇದನ್ನ ಎಲ್ಲಿ ಕಳ್ಕೊತಾ ಇದೀವಿ ನಾವು? ಇಲ್ಲಿ ಮನೆ ಮದ್ದು ಅಂತ ಅದನ್ನು ಏನೋ ಮಾಡಿದಾರಲ್ಲ, ಬಟ್ ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ಫಸ್ಟ್ ಇದು ಸ್ಟಾರ್ಟ್ ಆಗಬೇಕು. ಆ್ಯಕ್ಚುಲಿ ಏನು ಹೇಳಿ, ಯೋಗ ಇರ್ಬೋದು, ಮನೆ ಮದ್ದು ಇರ್ಬೋದು, ಒಂದು ಹೆಲ್ತ್ ಅನ್ನೋ ಒಂದು ಟೋಟಲ್ ಓವರ್ ಆಲ್ ಬಂದಾಗ, ಸೊ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್. ಫಸ್ಟ್ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್. ಅದಾದ್ಮೇಲೆ ಗೌರ್ಮೆಂಟ್ ಹಾಸ್ಪಿಟಲ್ಗಳು ಹೆಂಗಿರ್ಬೇಕು ಅದನ್ನು ಕೂಡ ಮತ್ತೆ ಎಗೈನ್ ಮತ್ತೆ ನೀವು ದೊಡ್ಡ ಲೆವೆಲ್ ಕೊಡಿದಾಗ ಕಣ್ಣಿಗೆ ಸಿಗಲ್ಲ. ಅದು ಏನ್ರಿ ಕರ್ನಾಟಕ ಇಷ್ಟು ದೊಡ್ಡದು, ಸಾವಿರಾರು ಹಾಸ್ಪಿಟ್ಲು, ಡಾಕ್ಟರ್ಗಳಿಲ್ಲ, ಈ ಬರೀ ಪ್ರಾಬ್ಲಮ್ಗಳೇ ಬರುತ್ತೆ. ಕಮ್ ಬ್ಯಾಕ್ ಅಗೈನ್ ಒಂದು ಹಳ್ಳಿಗೆ ಬನ್ನಿ ಅಥವಾ ಒಂದು ವಿಲೇಜ್ ಪಂಚಾಯತ್ ಲೆವೆಲ್ಗೆ ಬನ್ನಿ, ಅಲ್ಲೊಂದು ಹಾಸ್ಪಿಟಲ್ ಏನಾಗ್ಬೋದು ಕಾಸ್ಟ್? ನಮ್ಮ ಹತ್ರ ಎಷ್ಟು ಬಡ್ಜೆಟ್ ಇದೆ? ಒಬ್ಬ ಡಾಕ್ಟರ್ನ ಅಪಾಯಿಂಟ್ ಮಾಡೋಕ್ಕೆ ಏನಾಗ್ಬೋದು? ಆ ಡಾಕ್ಟರ್ ಯಾಕಲ್ಲಿ ಹೋಗಲ್ಲ ಹಳ್ಳಿಗೆ? ಯಾಕಂದ್ರೆ ಅಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲ, ಅವನೊಂದು ಸ್ಕೂಲ್ ಇರಲ್ಲ, ಅವನಿಗೆ ಅವನ ಮಕ್ಕಳಿಗೆ ಓದಿಸೋ ಸ್ಕೂಲ್ ಇರಲ್ಲ, ಹೋಗಲ್ಲ. ಆಬ್ವಿಯಸ್ಲಿ ಅವನೇ ಇಲ್ಲ, ನಾನು ಸಿಟಿಲಿ ಇರ್ತೀನಿ ನಾನು. ಬಟ್ ನಾನು ಪಾಲಿಸಿ ದೃಷ್ಟಿಯಿಂದ ಮತ್ತೆ ಇದು ಮೈಕ್ರೋ ಲೆವೆಲ್ಗೆ ಬಂದ್ಬಿಡುತ್ತೆ. ಇಲ್ಲ, ನಾನು ಹೇಳೋದು ಪಾಲಿಸಿ ದೃಷ್ಟಿಯಿಂದ ಎಷ್ಟು ಹಳ್ಳಿಗಳಿಗೆ ನಮಗೊಂದು ಹಾಸ್ಪಿಟ್ಲ್ ಬೇಕು ಅಂತ ಅನ್ಸುತ್ತೆ, ಎಷ್ಟು ಜನಸಂಖ್ಯೆಗೆ ಒಂದು ಹಾಸ್ಪಿಟ್ಲ್ ಬೇಕು ಅಂತ ಅನ್ಸುತ್ತೆ, ಆರ್ ವಿ ಅಪ್ ಟು ದ ಮಾರ್ಕ್? ಅದು ಇಲ್ಲ ಅಂತಂದ್ರೆ ಅದನ್ನು ಮಾಡ್ಲಿಕ್ಕೆ ಏನು? ಬಿಕಾಸ್ ಎಲ್ಲದಕ್ಕೂ ಹಳ್ಳಿಯಲ್ಲಿರುವಂಥ ಬಜೆಟನ್ನೇ ನಾವು ಹುಡುಕಾಡ್ತಾ ಹೋದ್ರೆ ದಟ್ ಬಜೆಟ್ ಇಸ್ ಮಿನಿಮಲ್. ನಾವು ಈಗ ಏನು ಕೊಡ್ತಿದೀವೋ ಅಥವಾ ನಾವು ಆನಂತರ ಕೊಟ್ಟರು ಕೂಡ ದಟ್ ಈಸ್ ಮಿನಿಮಲ್ ಬಜೆಟ್. ಅದರಿಂದ ನೀವು ಒಂದು ಹಾಸ್ಪಿಟಲ್ನ ಡಾಕ್ಟರ್ನ ಮೇಂಟೈನ್ ಮಾಡೋದು ಯು ಕ್ಯಾನ್ ನಾಟ್ ಈವನ್ ಥಿಂಕ್ ಆಫ್ ಇಟ್. ಆ ಥರದ ಪ್ರಾಬ್ಲಮ್ ಇದೆ. ಹೀಗಿರುವಾಗ ಡೂ ವಿ ಹ್ಯಾವ್ ಅ ಪರ್ಫೆಕ್ಟ್ ಪಾಲಿಸಿ? ಹೆಲ್ತ್ ಅಂತಂದಾಗ ದಿಸ್ ಈಸ್ ದ ಪಾಲಿಸಿ. ಮೈಕ್ರೋ ಲೆವೆಲ್ಗೆ ಬೇಡ, ಐ ವಾಂಟ್ ದ ಟೋಟಲ್ ಪಾಲಿಸಿ. ಎಜುಕೇಶನ್ ಅಂದಾಗ ದಿಸ್ ಈಸ್ ಅವರ್ ಪಾಲಿಸಿ. ಮತ್ತೆ ಮೈಕ್ರೋ ಲೆವೆಲ್ಗೆ ಬಂದಾಗ ಈ ಸ್ಕೂಲ್ ಲಿಂಕ್ ಮಾಡಬಹುದು, ಬಟ್ ಟೋಟಲ್ ಪಾಲಿಸಿ ಅಲ್ಲ. ಕೇಳಿ, ನಾನು ಎಜುಕೇಶನ್ ಒಂದು ಮ್ಯಾನಿಫೆಸ್ಟೋ ಕೊಟ್ಟಿದ್ದೆ, ಅದರಲ್ಲಿ ನೋಡ್ರೆ ನಿಮಗೆ ಓವರ್ ಆಲ್ ಬರುತ್ತೆ ಏನು ಎಜುಕೇಶನ್ ಏನೇನು ಚೇಂಜಸ್ ತರ್ಬೋದು ಅಂತ. ಈಗೇನು ಮೈಕ್ರೋ ಇಂದಾನೆ ಮ್ಯಾಕ್ರೋ ಬರೋದು. ಈಗೇನು ವಿ ಶುಡ್ ನಾಟ್ ಗೆಟ್ ಕನ್ಫ್ಯೂಸ್. ಮ್ಯಾಕ್ರೋ ಅಂದ್ರೆ ಬೇರೆ. ಇವಾಗ ಒಂದು ಡ್ಯಾಮ್ ಮಾಡಿದ್ರು ಕೂಡ ಅದು ಎಲ್ಲಿಗೆ ಹೋಗಿ ಒಬ್ಬ ರೈತನ ಏನು ಹೊಲಕ್ಕೆ ಹೋಗುತ್ತೆ. ಮ್ಯಾಕ್ರೋ ವುಡ್ ಬಿ ಪಾಲಿಸಿ, ಮೈಕ್ರೋ ವುಡ್ ಬಿ ಇಂಪ್ಲಿಮೆಂಟ್. ಅದೇ. ಸೊ ಪಾಲಿಸಿ ಲೆವೆಲ್ ನಲ್ಲಿ ಡೂ ವಿ ಹ್ಯಾವ್ ಅ ಪರ್ಫೆಕ್ಟ್ ಐಡಿಯಾಸ್? ಅದೇ ನೋಡಿ, ಇವಾಗ ಎಜುಕೇಶನ್ ಹೇಳ್ತೀನಿ. ಎಜುಕೇಶನ್ ಫಸ್ಟ್ ಆಫ್ ಆಲ್ ಸಿಲೆಬಸ್ಗಳು ಚೇಂಜ್ ಆಗಬೇಕು. ಫಸ್ಟ್ ಆಫ್ ಆಲ್ ಸ್ಟ್ರೆಸ್ ಎಜುಕೇಶನ್ ಇರಬಾರ್ದು, ಕಾಂಪಿಟೇಟಿವ್ ಎಜುಕೇಶನ್ ಇರಬಾರ್ದು. ನಾನು ಪಾಲಿಸಿ ದೃಷ್ಟಿಯಿಂದ ಕೇಳ್ತೀನಿ, ಹೂ ವಿಲ್ ಮೇಕ್ ದ ಸಿಲೆಬಸ್? ಅಲ್ಲ, ದೇರ್ ಆರ್ ಪೀಪಲ್ ಆಕ್ಚುಲಿ. ನೀವು ನನಗೆ ಇದು ಬೇಕಪ್ಪ ಅಂತ ಹೇಳೋರು ಬೇಕು. ನನಗೆ ಹೋಮ್ ವರ್ಕ್ ಇಲ್ದಿರೋದು ಇವಾಗ ಫಿನ್ಲ್ಯಾಂಡ್ ಅಲ್ಲಿ ಮಾಡಿದ್ದಾರೆ, ಹೋಮ್ ವರ್ಕೇ ಇಲ್ಲ. ನಿಮಗೆ ಒಬ್ರು ಅದರಲ್ಲಿ ಅಮೆರಿಕನ್ ಒಬ್ರು ಫಿನ್ಲ್ಯಾಂಡ್ ಹುಡ್ಕೊಂಡು ಹೋಗ್ತಾರೆ. ಅದು ಹೆಂಗಿದೆ ಅಂದ್ರೆ ಗ್ರಾಫ್ ಹಿಂಗಿತ್ತು, 2 ಗ್ರಾಫ್. ನೀವು ಒಂದು ಅದು ಯೂಟ್ಯೂಬಲ್ಲಿ ಸಿಗುತ್ತೆ ನೋಡಿ. ಅದು ಫಿನ್ಲ್ಯಾಂಡ್ ಹಿಂಗುಟ್ಟಾಗಿದೆ ಗ್ರಾಫ್ ಎಜುಕೇಶನ್. ಯಾಕೆ ಅಂತ ಒಬ್ಬ ಅಮೆರಿಕನ್ ಹೋಗಿ ಇಂಟರ್ವ್ಯೂ ಮಾಡೋದನ್ನೇ ಪಿಕ್ಚರೈಸ್ ಮಾಡಿದ್ದಾರೆ. ಅವ್ರು ಕ್ಲೀನಾಗಿ ಹೇಳ್ತಾರೆ, ನಮ್ಮಲ್ಲಿ ಹೋಮ್ ವರ್ಕ್ ಇಲ್ಲ. ಮ್ಯಾಥ್ಸ್ ಟೀಚರ್ ಹೇಳ್ತಾರೆ, ನಾನು ಹೋಮ್ ವರ್ಕೇ ಕೊಡೋಣ, ನನಗೆ ನಿನ್ಗೇನು ಮಕ್ಕಳಲ್ಲಿ ಬೇಕು ನಿನಗೆ ಅಂದರೆ ನನಗೆ ಹ್ಯಾಪಿಯಾಗಿರ್ಬೇಕು ಮಕ್ಕಳು. ಅದೇ ಮ್ಯಾಥ್ಸ್ ಟೀಚರ್ ಅಂತ ಕೇಳ್ತಾರೆ ಅವನು. ಮ್ಯಾಥ್ಸ್ ಟೀಚರ್ ಒಬ್ಬ ನನ್ನ ಮಕ್ಕಳು ಹ್ಯಾಪಿಯಾಗಿರ್ಬೇಕು ಅನ್ನೋದೇ ಒಂದು ಇದಂದರೆ, ಅಲ್ಲಿ ಅಷ್ಟು ಅದ್ಭುತವಾದ ಎಜುಕೇಷನ್ ಆ ಲೆವೆಲ್ಗೆ ಹೋಗಿದೆ ಅಂದರೆ ಆ್ಯಕ್ಚುಲಿ ಏನಾಗ್ತಾ ಇದೆ ಏನೇಳಿ ಮಕ್ಕಳಲ್ಲಿ ಏನೇನೋ ನನ್ನ ನೋಡಿದಾಗ, ನನ್ನ ಮಗನ ನೋಡಿದಾಗ ನನಗಿಂತ ಅವ್ನು 10 ವರ್ಷ ಅಡ್ವಾನ್ಸ್ ಇರ್ತಾನೆ. ಬಟ್ ನಾನೇನು ಮಾಡ್ತೀನಿ, ನನ್ನ ಮೂರ್ಖತನ ಅವ್ನ ಮೇಲೆ ಹೇರ್ತಾ ಇರ್ತೀನಿ. ನಾಳೆ ನೀನು ದುಡ್ಡು ಮಾಡಬೇಕು, ನಾನು ನೀನು ಇದು ಮಾಡಬೇಕು, ನಾನು ಇದು ಮಾಡಬೇಕು ಅಂತ. ನಾನು ಅವ್ನಿಗೆ ಹ್ಯಾಪಿ. ಇದು ಭಾವನೆಗಳು ಅಂತ ಅನ್ನಿಸ್ತಿಲ್ಲ ಉಪೇಂದ್ರ? ನಾನು ನಿಮಗೆ ಐ ಆಮ್ ವೆರಿ ಪರ್ಟಿಕ್ಯುಲರ್ ಆನ್ ದಿಸ್. ಭಾವನೆಗಳು ಫೈನ್, ಪಾಲಿಸಿ ಇಸ್ ಡಿಫ್ರೆಂಟ್. ನಿಮ್ಮ ಭಾವನೆಗಳು ಮತ್ತು ಪಾಲಿಸಿಗಳು ಜೊತೆಲಿ ಹೋಗಲ್ಲ. ಪಾಲಿಸಿಗೆ ಎಲ್ಲರನ್ನೂ ಕೇಟರ್ ಮಾಡುವಂತ ಅವಕಾಶ. ಒಂದು ಪಾಲಿಸಿ ಆದ್ರೆ ಹೇಳಿ, ಅದ್ರ ಬಗ್ಗೆ ನಾನು ಹೇಳ್ತೀನಿ. ಈಗ ಎಜುಕೇಶನ್ ಪಾಲಿಸಿ, ಹೇಳಿ. ನಾನು ಎಜುಕೇಶನ್ ಪಾಲಿಸಿಯಲ್ಲಿ ನೀವು ಕೇಳ್ತಾ ಇರೋದೇನು ಅಂತಂದ್ರೆ ಸಿಲೆಬಸ್ ಚೇಂಜ್ ಮಾಡಬೇಕು. ಸಿಲೆಬಸ್ ಚೇಂಜ್ ಮಾಡೋದನ್ನ ಹೇಗೆ ಮಾಡಬೇಕು, ಅದನ್ನು ಯಾರು ಅಕ್ಸೆಪ್ಟ್ ಮಾಡ್ತಾರೆ, ಅಕ್ಸೆಪ್ಟ್ ಮಾಡೋಕ್ಕಿಂತ ಮುಂಚೆ ಬರ್ಬೋದಾಗಿರುವಂತ ವಿರೋಧಗಳೇನು, ಸಿಲೆಬಸ್ ಮಾಡಬಲ್ಲಂತ ಟೀಮ್ ಯಾವುದು, ಅದರಲ್ಲಿ ಮ್ಯಾಥ್ಸ್ ಅಂದ್ರೆ ಹೆಂಗಿರುತ್ತೆ, ಸೈನ್ಸ್ ಅಂದ್ರೆ, ಸೊ ಟೋಟಲ್ ಕಲ್ಪನೆ ಏನಿರುತ್ತಲ್ಲ. ಸೊ ಅದು ಬಿಟ್ಟು ನಮ್ದು PU ಎಜುಕೇಶನ್ ಹೇಗಿರಬೇಕು, ಮಾತೃಭಾಷೆಯ ಶಿಕ್ಷಣವ ಅಥವಾ ಇಂಗ್ಲಿಷ್ ಎಜುಕೇಶನ್? ನಾನು ಅದಕ್ಕೆ ಹೇಳಿದ್ದು, ಇಲ್ಲಿ ನಂದು ಎಜುಕೇಶನ್ ಮ್ಯಾನಿಫೆಸ್ಟೋ ಒಂದು 28 ಪಾಯಿಂಟ್ ಇದೆ. ಒಂದೊಂದು
ಪಾಯಿಂಟ್ ಎಕ್ಸ್ಪ್ಲೈನ್ ಮಾಡ್ಬೇಕು ಅದರಲ್ಲಿ. ಮಾತೃಭಾಷೆ ಶಿಕ್ಷಣ ಹೆಂಗಿರಬೇಕು, ಗೌರ್ಮೆಂಟ್ ಸ್ಕೂಲ್ಗಳೇನು, ಪ್ರೈವೇಟ್ ಸ್ಕೂಲ್ಗಳೇನು, ಕಾಂಪಿಟೇಟಿವ್ ಎಲ್ಲರೂ ಒಂದೇ ರೀತಿ ಚೇಂಜ್ ಆಗ್ಬಿಡಲ್ಲ ನೀವು ಹೇಳ್ದಂಗೆ. ಕರೆಕ್ಟ್. ನಾನು ಹೇಳ್ತಿರೋದು ಗೌರ್ಮೆಂಟ್ ಮಾಡ್ಬೇಕಾದ ಕೆಲಸ ಇದು. ಗೌರ್ಮೆಂಟ್ ಸ್ಕೂಲ್ ಹಿಂಗೆ ಮಾಡಿ, ನನ್ನಲ್ಲಿ ಸ್ಕಿಲ್ ಇಂಡಿಯಾ ಅಂತಿದೆಯಲ್ಲ ಅದನ್ನು ಮಿಕ್ಸ್ ಮಾಡಿ. ಏನು ಹೇಳಿ, ಗೌರ್ಮೆಂಟ್ ಸ್ಕೂಲಿಂದನೇ ಬರ್ಬೇಕು ಅದನ್ನ. ನೀವು ಪ್ರೈವೇಟ್ ಹೋಗೋರು ಹೋಗ್ಕೊಳ್ಳಿ, ಆ ಕಾಂಪಿಟೇಟಿವ್ ಎಜುಕೇಶನ್ ಹೋಗೋರು, ಅಮೆರಿಕನ್ ಓದೋದು, ನನ್ನ ಮಗ ಕೆಲಸ ಸಿಗಲಿ ಅಂದ್ರೆ ಅದು ಇದೆ ಸಿಸ್ಟಮ್. ವಿ ಆರ್ ನಾಟ್ ಚೇಂಜಿಂಗ್ ಎನಿಥಿಂಗ್. ಗೌರ್ಮೆಂಟ್ ಪ್ರಕಾರ ಜನಗಳಿಗೆ ಏನು ಬೇಕು, ಇಲ್ಲಿ ಬರ್ತಾರೆ ಫ್ರೀ ಎಜುಕೇಶನ್ ಕೊಡ್ತೀವಿ. ಆ ಫ್ರೀ ಎಜುಕೇಶನ್ಗೆ ಎಷ್ಟು ಹೆಲ್ಪ್ ಆಗಬೇಕು ಅವ್ರಿಗೆ ಅಲ್ವಾ? ಅಲ್ಲಿ ಯಾವ ಥರ ಶಿಕ್ಷಣ ಇರಬೇಕು, ಹೋಮ್ ಸ್ಕೂಲಿಂಗ್ ಹೆಂಗಿರಬೇಕು, ಬಸ್ಗಳು ಹೆಂಗೆ ಅರೇಂಜ್ ಆಗಬೇಕು, ತುಂಬ ಇದೆ ಅದರಲ್ಲಿ ಪಾಯಿಂಟ್ಸ್. ನೀವು ಮಾತೃಭಾಷೆ ಅಂತ ಹೇಳಿದ್ರೆ ನನ್ನ ಪ್ರಕಾರ ನಾವು ಎಷ್ಟು ಅದ್ರ ಬಗ್ಗೆ ಇದು ಮಾಡಿದೀವಿ ಅಂದರೆ, ನಾನು ಯಾಕೆ ಮೆಡಿಸನ್ ನನ್ನ ಮಾತೃಭಾಷೆಯಲ್ಲಿ ಓದಬಾರ್ದು, ನಾನು ಯಾಕೆ ಪ್ರೊಫೆಷನಲ್ ಕೋರ್ಸ್ ನನ್ನ ಮಾತೃಭಾಷೆಯಲ್ಲಿ ಓದಬಾರ್ದು. ನಾನು ಯಾವುದೋ ಹಳ್ಳಿ, ನನಗೆ ಇಂಗ್ಲೀಷೇ ದೊಡ್ಡ ಪ್ರಾಬ್ಲಮ್ ನನಗೆ. ಯಾಕಂದರೆ ನಾನು ಇಂಗ್ಲೀಷಲ್ಲಿ ಮಾಸ್ಟರ್ ಆಗ್ಬಿಟ್ಟು ನೆಕ್ಸ್ಟ್ ನಾನು ಮೆಡಿಸಿನಲ್ಲಿ ಮಾಸ್ಟರ್ ಆಗಬೇಕು. ಅಲ್ಲ, ಐ ವುಡ್ ಆ್ಯಡ್ ಟು ದಿಸ್. ನಾನು ಒಬ್ಬರು ಹಿರಿಯರನ್ನ ಮಾತನಾಡಿಸಿದಾಗ ಅವ್ರು ಹೇಳ್ತಿದ್ರು, ಮೆಡಿಸಿನ್ಗೆ ನಾವು ಸೆಲೆಕ್ಟ್ ಮಾಡೋದಿಲ್ಲ, ಅದೇ ತಪ್ಪು ಅಂತ. 99% ತಗೊಂಡಿರೋನು ಮಾತ್ರ ಇಲ್ಲಿಗೆ ಬರಬೇಕು ಅಂತಂದ್ರೆ ಇದು ಬುದ್ಧಿವಂತರ ಕ್ಷೇತ್ರ ಅಂತ ಅನ್ಕೊಂಡ್ಬಿಡ್ತಾರೆ. ಹಂಗಲ್ಲ, ಹೃದಯವಂತ ಇಲ್ಲಿಗೆ ಬರಬೇಕಾಗಿದೆ. ಅವ್ನು ಹೃದಯ ಇರಬೇಕಲ್ಲ ಪೇಷಂಟ್ ನೋಡೋದು. ಅಂದ್ರೆ ಈ ಪಾಲಿಸಿ ಇದೆಯಲ್ಲ, ಇಟ್ಸ್ ಲಿಟಲ್ ಹೌದು. ಬಟ್ ಅಲ್ಲ, ಹೌದು ನೋಡಿ, ಅದೇ ಹೇಳಿದ್ದು. ಇಲ್ಲಿ ಪಾಲಿಸಿ ಯಾವ್ದ್ರ ಮೇಲೆ ಮಾಡ್ತೀರಾ ನೀವು? ಈ ಪಾಲಿಸಿ ಮಾಡಿದ್ರೆ ಇಲ್ಲಿ ಹೌದು ಬುದ್ಧಿವಂತರೇ ಬರ್ಬೇಕಲ್ಲ, ನನ್ನ ಹತ್ರ ಇದೆ ಅಲ್ಲಿ. ಹೃದಯವಂತರು ಹೆಂಗ್ ಕಂಡುಹಿಡಿತೀರಾ ನೀವು? ಹೇಗೆ ಕಂಡುಹಿಡಿತೀರಾ? ಅಲ್ಲ, ನಿಮ್ಗೆ ಹೃದಯವಂತರು ಹೆಂಗ್ ಕಂಡುಹಿಡಿಬೋದು ಗೊತ್ತಾ? ಇಲ್ಲಿ ನಾನು ಹೇಳ್ತಿರೋದು ಅದೇ ಹೇಳಿದ್ದು. ನನ್ನ ಮಾತೃಭಾಷೆ ನನಗೆ ಬಂದ್ರೆ, ನಾನು ಇವಾಗ ಪ್ಯಾರಾಸಿಟಮಲ್ ಅನ್ನೋದು ನನ್ನ ಕನ್ನಡದಲ್ಲಿ ನನಗೆ ವರ್ಡ್ ಬೇಕಾಗಿಲ್ಲ. ಐ ಅಡಾಪ್ಟ್ ದಟ್ ವರ್ಡ್ ಇನ್ ಕನ್ನಡ. ನಾನು ಪ್ಯಾರಾಸಿಟಮಲ್ ಕನ್ನಡದಲ್ಲಿ ಬರೀತೀನಿ ನಾನು. ಕರೆಕ್ಟ್. ಏನು ವಾಟ್ಸ್ ರಾಂಗ್ ಇನ್ ದಟ್? ಕ್ರೋಸಿನ್ ಅಂತ ನಾನು ಕನ್ನಡದಲ್ಲಿ ಬರೀ, H2O ಅಂತ ನನ್ನ ಆಕ್ಸಿಜನ್ ಅಂತ ನಾನು ಕನ್ನಡದಲ್ಲಿ ಬರೀತೀನಿ ನಾನು ಆಮ್ಲಜನಕ ತಗೊಂಬನ್ನಿ ಅಂತ ಹೇಳಲ್ಲ. ನಮ್ಮ ಜೀವನದಲ್ಲಿ ನಾವು ಎಷ್ಟೋ ಇಂಗ್ಲೀಷ್ ಭಾಷೆಗಳನ್ನ ಬಳಸ್ಕೊಂತೀವಿ ನಾವು. ಯಾಕೆ ಶಿಕ್ಷಣದಲ್ಲಿ ಅದಾಗಬಾರ್ದು? ಒಂದು ಇಂಗ್ಲೀಷು ಎಷ್ಟೋ ಇಟಾಲಿಯನ್ ಅಂತೆ, ಸಾಂಸ್ಕ್ರಿಟ್ ಅಂತೆ, ಆ ಭಾಷೆ ಈ ಭಾಷೆ ಎಲ್ಲ ತಗೊಂಡು ಅವ್ರು ಬೆಳೀತಾ ಇದ್ದಾರೆ. ನಾವು ಯಾಕೆ ಹಂಗಾಗಬಾರ್ದು? ಮೇ ಬಿ ಕನ್ನಡ ಇರಲಿ, ಏನು ಸ್ವಚ್ಛವಾದ ಕನ್ನಡ ಇರಲಿ. ನನ್ನಿದ್ದು ಈ ಬಳಕೆಯ ಕನ್ನಡನ ಯೂಸ್ ಮಾಡಿ ಒಬ್ಬ ಡಾಕ್ಟರ್ ಆಗ್ತಾನೆ, ಒಬ್ಬ ಇಂಜಿನಿಯರ್ ಆಗ್ತಾನೆ ಅಂದರೆ ಮಾತೃಭಾಷೆಯಲ್ಲಿ ಕಲ್ತವನು ಎಂಥ ಎಕ್ಸ್ಪರ್ಟ್ ಆಗ್ಬೋದು ನಾಳೆ. ಇವತ್ತು ಚೈನಾ, ಅದೇ ನಾನು ಹೇಳಿದ್ದು. ಇವಾಗ ಚೈನಾ, ಜಪಾನ್ 5 ಪೈಸೆ ಇಂಗ್ಲೀಷ್ ಗೊತ್ತಿರ. ನಾನು ಚೈನಾ ಹೋದಾಗ ಒಂದು ಬೋರ್ಡ್ ಸಿಗಲ್ಲ ಅಲ್ಲಿ. ಒಬ್ಬ ಚೈನೀಸ್ ಇಲ್ಲದೆ ನಮಗೆ ಬದುಕಕ್ಕೆ ಆಗಲ್ಲ ಅಂಥ ಪರಿಸ್ಥಿತಿ. ಯಾವ ಲೆವೆಲಿಗೆ ಬೆಳೆದಿದ್ದಾರೆ ಅವರು? ಅವ್ರು ಯಾಕೆ ಇಂಗ್ಲೀಷ್ನ ಫಾಲೋ ಮಾಡಲಿಲ್ಲ? ಅವರು ಒಳಗಡೆ ತನ್ನ ಸ್ವಂತಿಕೆಯನ್ನು ಒಳಗಡೆ ಇಟ್ಕೊಂಡು, ನನ್ನ ಮಾತೃಭಾಷೆ ನನಗಿರೋ ಪವರು ನಾನು ಇನ್ನೊಂದು ಲ್ಯಾಂಗ್ವೇಜಲ್ಲಿ ಕಲ್ತ್ಕೊಂಡು ನನ್ನ ಮೈಂಡಲ್ಲಿ ಚೇಂಜ್ ಮಾಡ್ಕೊಂಡು ಮಾತಾಡೋದು ನನಗೆ ಕಷ್ಟ. ಕರೆಕ್ಟ್ ಅಲ್ವಾ? ಇದು ಒನ್ ಆಫ್ ದಿ ಪಾಯಿಂಟ್ ನಾನು ಹೇಳ್ತಿರೋದು. ಎಜುಕೇಷನ್ ಈ ಥರದ್ದು ಸಾವಿರಾರಿದ್ದಾವೆ. ಒಂದು ಕೇಂದ್ರೀಯ ವಿದ್ಯಾಲಯ ಥರ ಸ್ಕೂಲ್ಗಳಾಗಬೇಕು. ಆ ಸ್ಕೂಲ್ಗಳು ಏನು ಈ ಥರ ಆಗಬೇಕು. ಆಮೇಲೆ ಅದರಲ್ಲಿ ರಿಸರ್ವ್ ಫಾರ್ ಡಿಸರ್ವ್ಡ್ ಅನ್ನೋದಕ್ಕೆ ಒಂದು ಇದು ಬರಬೇಕು. ತುಂಬ ಚೆನ್ನಾಗಿ ಓದಿದಾರೆ, ಒಂದು 10% ಫುಲ್ ಎಜುಕೇಷನ್ ಸ್ಪಾನ್ಸರ್ ಮಾಡಿ ಗೌರ್ಮೆಂಟು. 10% ಅಷ್ಟೇ ನಾನು ಹೇಳಿದ್ದು. ನೀವು ಹೇಳಿದಂಗೆ ಎಬೋ 90 ತುಂಬ ಎಕ್ಸ್ಟ್ರಾಂಡ್ರಿ ಸ್ಟೂಡೆಂಟ್, ಅವ್ನಿಗೆ ನಾವು ಫುಲ್ ಸ್ಪಾನ್ಸರ್ ಮಾಡ್ತೀವಿ ಅಂತ ಮಾಡಿ. ಅದಕ್ಕೂ ಇದೆ, ಅದಕ್ಕೂ ಒಂದು ರಿಸರ್ವೇಷನ್ ಇಡಿ. ತುಂಬ ಬುದ್ಧಿವಂತರಿಗೆ ಈ ದೇಶದಲ್ಲಿ ಉಳ್ಕೊಳ್ಳಿ ಅನ್ನೋದಕ್ಕೋಸ್ಕರ ಈ ಥರದ್ದು ತುಂಬ ವಿಷಯಗಳಿದ್ದಾವೆ. ಪಾಲಿಸಿ ಅಂದ್ರೆ ಯಾಕೆ ನಾನು ಕೇಳ್ತಿದ್ದೀನಿ ಅಂತಂದ್ರೆ, ಮೈಕ್ರೋ ಲೆವೆಲ್ ಬಂದಾದ್ರೆ ಈ ಪಾಲಿಸಿ ಲೆವೆಲ್ ಯಾರು ನಾವು ಬೌದ್ಧಿಕ ಸಾಮರ್ಥ್ಯ ಇದ್ದಾರಲ್ಲ ಅವರಿಗೆ ಪಾರ್ಟಿಯ ಕುರಿತಂತೆ ಅಥವಾ ನಿಮ್ಮ ಆಲೋಚನೆಯ ಕುರಿತಂತೆ ಸಮರ್ಥವಾದ ಏನು ನಂಬಿಕೆ ಬರಲಿಕ್ಕೆ, ಶ್ರದ್ಧೆ ಬರಲಿಕ್ಕೆ ದಿಸ್ ಪ್ಲೇಸ್ ಅ ಬಿಗರ್ ರೋಲ್. ಸೊ ನಾವು ಇದರಲ್ಲಿ ಮಾಡಲಿಲ್ಲ ಅಂತಂದ್ರೆ ನೋಡಿ, ಅಗ್ರಿಕಲ್ಚರ್ ಆಕ್ಚುಲಿ ಕೋಆಪರೇಟಿವ್ ಸಿಸ್ಟಮ್ ಒಂದೇ ನಮ್ಮ ಏನಾದ್ರು ಅಗ್ರಿಕಲ್ಚರ್ ಉಳಿಸ್ಬೇಕು. ಯಾಕೆ ಏನಾಗಿದೆ ಅಂದರೆ ಎಲ್ಲ ಹೋಲ್ಡಿಂಗ್ಸ್ಗಳು ಕಡಿಮೆ ಆಗಿದೆ. ತಾತನಿಂದ ಮಗನಿಗೆ ಬಂದು ಮಗನಿಂದ ಮೊಮ್ಮಗನಿಗೆ ಹೋಗಿ ಎಲ್ಲ 1.5 ಎಕರೆ 2 ಎಕರೆ 3 ಎಕರೆ ಈ ಥರ ಜಮೀನುಗಳಾಗಿದೆ. ಇಲ್ಲೇನಾಗುತ್ತೆ, ಯಾರಿಗೂ ಒಂದು ಗೈಡೆನ್ಸ್ ಇಲ್ಲ. ನಾನು ಟೊಮೆಟೊ ಬೆಳಿತೀನಿ, ಪಕ್ಕದಲ್ಲಿ ಟೊಮೆಟೊ ರೇಟ್ ಬರುತ್ತೆ, ಅವನು ಬೆಳಿತಾನೆ, ಟೊಮೆಟೊ ಜಾಸ್ತಿ ಪ್ರೊಡಕ್ಷನ್ ಆಗುತ್ತೆ, ರೇಟ್ ಬಿದ್ದೋಗುತ್ತೆ. ಇದು ಏನಕ್ಕೆ ಆಗ್ತಾ ಇದೆ? ನಾವು ಒಂದು ಪಾಲಿಸಿ ಮಾಡಿದ್ವಿ ಅದರಲ್ಲಿ, ಅಂದರೆ 100 ಎಕರೆ ಸೇರ್ಬಿಟ್ಟು ನೀವು ಕೋಆಪರೇಟಿವ್ ಸಿಸ್ಟಮ್ ಮಾಡಿದ್ರೆ ನಿಮ್ಗೆ ಏನೇನು ಫೆಸಿಲಿಟಿ ಕೊಡ್ತೀವಿ ಅಂತ. ನಿಮ್ಗೆ ಗೋಡಾನ್ ವ್ಯವಸ್ಥೆ ಕೊಡ್ತೀವಿ, ನಿಮ್ಗೊಂದು ಕೋಲ್ಡ್ ಸ್ಟೋರೇಜ್ ಕೊಡ್ತೀವಿ, ಟ್ರ್ಯಾಕ್ಟರ್ಗಳು ಕೊಡ್ತೀವಿ. ನೀವೇನು ಪರ್ಚೇಸ್ ಮಾಡ್ಕೊಡ್ಬೇಕಾಗಿಲ್ಲ, ಹೈರಿಂಗ್ ಕೊಡ್ಬೋದು. ಅದೊಂದು ಬಿಸ್ನೆಸ್ ಆಗುತ್ತೆ, ಅದೊಂದು ಜಾಬ್ ಆಗುತ್ತೆ. ಇವಾಗ ನಾನು ಒಂದು ಊರಿಗೆ ಒಂದು 50 ಎಕರೆ ಇರೋ ಕಡೆ ಒಂದು 5 ಟ್ರ್ಯಾಕ್ಟರ್ ಇಡ್ತೀನಿ ಅನ್ಕೊಳ್ಳಿ. 50 ಎಕರೆವರು ಯೂಸ್ ಮಾಡ್ತಾರೆ ಅದನ್ನು ಬೇಕಾದಾಗ. ಏನು 24 ಗಂಟೆ ಯೂಸ್ ಮಾಡಲ್ಲ. ಇವ್ರು ಯೂಸ್ ಮಾಡಿದಾಗ ನೆಕ್ಸ್ಟ್ ಅವ್ರು ಯೂಸ್ ಮಾಡ್ತಾರೆ. ಆಮೇಲೆ ಇದು ಒಂದು ಕೋಆಪರೇಟಿವ್ ಸ್ಟ್ರಕ್ಚರ್ ಯಾಕೆ ಬರಬೇಕು ಅಂದರೆ, ಮಾರ್ಕೆಟ್ನ ಅನಲೈಸ್ ಮಾಡಬೇಕಲ್ಲ, ಏನು ಡಿಮ್ಯಾಂಡ್ ಇದೆ, ಏನು ಬೆಳಿಬೇಕು ಅಂತ. ಇದು ಎಲ್ಲ ಕಂಪ್ಲೀಟಾಗಿ ಆದಾಗ ನಡೀದು ಈ ಥರ ಕೋಆಪರೇಟಿವ್ ಸಿಸ್ಟಮ್ ಆಲ್ ಓವರ್ ಕರ್ನಾಟಕ ಆಗಿ ಅದಕ್ಕೊಂದು ಕೋಆರ್ಡಿನೇಷನ್ ಬಂದಾಗ ಅವರು ಡಿಸೈಡ್ ಮಾಡ್ತಾರೆ, ನಾವು ಇಷ್ಟೇ ಪೊಟೆಟೊ ಬೆಳೆಯೋದು, ಇಷ್ಟೇ ರಾಗಿ ಬೆಳೆಯೋದು, ಇಷ್ಟೇ ಬೆಳೆಯೋದು, ಮಾರ್ಕೆಟ್ ಡಿಮಾಂಡ್ ಏನಿದೆ ಅಂತ. ಅವಾಗ ಏನಾಗುತ್ತೆ ನಿಮಗೆ, ಅವಾಗ ಈ ರೇಟ್ನ ಫಿಕ್ಸ್ ಮಾಡೋದಕ್ಕಾಗಲಿ ಇದಕ್ಕಾಗಲಿ ಎಲ್ಲೂ ಬರುತ್ತೆ. ಆಮೇಲೆ ಕೋಲ್ಡ್ ಸ್ಟೋರೇಜ್ ಆಗಲಿ, ಸ್ಟೋರೇಜ್ ಫೆಸಿಲಿಟಿ ಕೊಡೋದಾಗಲಿ, ಅವ್ನು ರೇಟ್ ಬರ್ತದೆ ಕೊಡಲ್ಲ, ಅವನಲ್ಲೇ ಇಟ್ಕೊತಾನೆ. ಇದು ಕೂಡ ಮತ್ತೆ ಏನೇನು ಬಡ್ಜೆಟ್ ಎಷ್ಟಾಗುತ್ತೆ. ನಾನು ಹೇಳಿದ್ದು ಒಂದೇ ಸತಿ ನೀವು ಮೆರಾಕಲ್ ಎಕ್ಸ್ಪೆಕ್ಟ್ ಮಾಡ್ಬಿಡಿ, ಸ್ಟೇಜ್ ಬೈ ಸ್ಟೇಜ್ ಮಾಡಿ. ನಾನು ಹೇಳಿದ್ದಲ್ಲ 1 ಕೋಟಿ ಬರುತ್ತಾ, ಒಂದು ಸ್ಟೋರೇಜ್ ಮಾಡಿ ಚಿಕ್ಕದಾಗಿ, ಆಮೇಲೆ ಇನ್ನೊಂದು ಮಾಡಿ.
ಬಿಡಿ ಅದನ್ನು ಜನಕ್ಕೆ. ಅಲ್ಲೊಬ್ಬನಿಗೆ ಒಂದು ಜಾಬ್ ಇದಾದಂಗೆ ಆಯ್ತು, ಅಲ್ಲೇ ಒಂದು ಸಣ್ಣ ಮಳಿಗೆ ಮಾಡಿ, ನೀನು ಬೆಳೆದಿರೋದು ಅಲ್ಲೇ ಉತ್ಪಾದನೆ ಅಲ್ಲೇ ಮಾರ್ಕೊಳಪ್ಪ ಅಂತ. ಫೈನ್ ಎಲ್ಲವೂ ಮೋರ್ ದ ಟ್ರಾನ್ಸ್ಪರೆನ್ಸಿ, ಹೆಚ್ಚು ಹೆಚ್ಚು ಪ್ರಾಬ್ಲಮ್ ಸಾಲ್ವ್ ಆಗ್ತಾ ಹೋಗ್ಬಿಡುತ್ತೆ. ಬೇಸಿಕ್ ಭಾರತದ ಸಿಸ್ಟಮ್ ಅಲ್ಲಿರೋ ಕೊರತೆಯೇ ಟ್ರಾನ್ಸ್ಪರೆನ್ಸಿದು. ಸೊ ಇಡೀ ಪ್ರಜಾಕೀಯ ಏನಾದರೂ ಟ್ರಾನ್ಸ್ಪರೆನ್ಸಿ ಕಡೆ ಹೆಚ್ಚು ಒತ್ತು ಕೊಟ್ಟು ಅದು ಸೊಲ್ಯೂಷನ್ ಸಿಗೋ ಥರ ಮಾಡಿಬಿಟ್ರೆ ಐ ಥಿಂಕ್ ಸೊಲ್ಯೂಷನ್ ಬಂದೇ ಬಿಡುತ್ತೆ ಅಂತ ನನಗೆ ಅನ್ಸೋದು. ಇನ್ನು ನಾವು ಅಕಸ್ಮಾತ್ ಪ್ರಜಾಕೀಯ ಅಧಿಕಾರಕ್ಕೆ ಬಂದ್ಬಿಟ್ಟು ಉಪ್ಪಿ CM ಆದ್ರು ಮೇ ಬಿ ಮೇ ಬಿ ನಾನು ಅನ್ಕೊಳ್ತೀನಿ ನಿಮ್ಮ ಇಷ್ಟು ಕಾನ್ಸೆಪ್ಟ್ ಇಷ್ಟು ಐಡಿಯಾಸ್ ಇಟ್ಕೊಂಡು ಆಗ್ತೀರಾ. ವಾಟ್ ಡು ಯು ಸೇ ಅಬೌಟ್ ಫ್ರೀ ಬೀಸ್? ಉಚಿತವಾಗಿ ಹಂಚಿಬಿಡಿ, ₹2 ಅಕ್ಕಿ ಕೊಡಿ, ಆಮೇಲೆ ಒಂದು ಇಂದಿರಾ ಕ್ಯಾಂಟೀನ್ ಮಾಡಿ, ನೀವೊಂದು ಕ್ಯಾಂಟೀನ್ ಫ್ರೀ ಏನಾದರೂ ಕೊಡಿ, ಏನಾದರೂ ಫ್ರೀ ಕೊಡುವಂತ ಈ ಕಲ್ಪನೆ ಇದೆಯಲ್ಲ, ಏನ್ ಅನ್ಸುತ್ತೆ ನಿಮಗೆ ಒಟ್ಟಾರೆ? ಇದು ಯಾರಿಗೂ ಸಮಾಧಾನ ಇಲ್ಲ, ತಗೊಳ್ಳೋರ್ಗೂ ಸಮಾಧಾನ. ನೀವು ಒಬ್ಬ ರೈತನ ಕಡೆ ನಮ್ಗೇನು ಕೊಡಬೇಡ್ರಿ, ನಮ್ಗೆ ಎಲೆಕ್ಟ್ರಿಸಿಟಿ ವಾಟರ್ ಕೊಡಿ, ನಾವು ಬೆಳ್ಕೊಂತೀವಿ ಅಂತಾರೆ, ಒಂದು ಒಳ್ಳೆ ಬೆಲೆ ಕೊಡಿ ಅಂತಾರೆ. ಬಟ್ ಈಸಿಯಾಗಿ ಕೊಡೋಕ್ಕೂ ಆಗಲ್ಲ, ನಾವು ಯಾರನ್ನೂ ಬ್ಲೇಮ್ ಮಾಡೋಕ್ಕಲ್ಲ. ಹೆಂಗೆ ಕೊಡ್ತಾರೆ? ನೀವು ಇದಕ್ಕೆ ಹೇಳಿದ್ದು ನಾನು, ಒಂದು ಕೋಆಪರೇಟಿವ್ ಸ್ಟ್ರಕ್ಚರ್ ಮಾಡಬೇಕು, ಕೋಆರ್ಡಿನೇಷನ್ ಇರಬೇಕು. ಇಲ್ಲ ರೀ, ಹಳ್ಳಿಗಳಲ್ಲಿ ಕೋಆಪರೇಟಿವ್ ಸಿಸ್ಟಮ್ ಆಗಲ್ಲ, ವರ್ಕ್ ಆಗಲ್ಲ, ಫೆಸಿಲಿಟಿ ಕೊಡಿ, ನಿಮ್ಗೆ ಇಷ್ಟು ಕೊಡ್ತೀವಿ ಅಂತೇಳಿ ಯಾಕಾಗಲ್ಲ ಅವರು? ನೀವು ರಾಜಕೀಯದವರು ಮನೇನ ಡಿವೈಡ್ ಮಾಡಿಬಿಟ್ಟಿದ್ದೀರ. ಒಬ್ಬ ಅಲ್ಲಿ ಒಂದು ಪಕ್ಷದಲ್ಲಿ ಇರ್ತಾರೆ, ಇನ್ನೊಬ್ಬ ಪಕ್ಷ. ನೀವು ಯಾಕೆ ಅವ್ರು ಕೋಆಪರೇಟಿವ್ ಸಿಸ್ಟಮ್ ಮಾಡ್ತೀರಾ? ನೀವು ಹೆಂಗೆ ಹೊಂದಿಸ್ತೀರಾ? ನೀವು ಡಿವೈಡ್ ಮಾಡಿದ್ರೆ ನಿಮಗೆ ಏನೋ ಬೇಳೆಕಾಳು ಬೇಯೋದು ಅನ್ನೋ ಥರ ಮಾಡ್ಕೊಂಡ್ಬಿಟ್ಟು ಹೆಂಗೆ ಸಾಧ್ಯ ಇದು? ಅಗೈನ್ ಏನಾಗುತ್ತೆ, ಯಾಕೆ ರಾಜಕೀಯ ಏನೋ ಈ ಹಣ ಆಮೇಲೆ ಇದು ಯಾಕೆ ಬರಬಾರ್ದು ಅಂತ ಹೇಳ್ತೀನಿ ಅಂದರೆ, ನಾನು ವಿನ್ ಆಗಬೇಕು ನೋಡಿ, ನಾನು ಇದನ್ನೇ ಸ್ಟಾರ್ಟ್ ಮಾಡ್ತೀನಿ. ನಾನಲ್ಲಿ ಸೂಲಿ ಬೆಲೆಯವ್ರು ಒಳ್ಳೆ ಹೆಸರಿದೆ, ಇವ್ರು ನಿಲ್ಸಿದ್ರೆ ನನಗೆ ಇವರೆಲ್ಲ ಓಟ್ ಹಾಕ್ಬಿಡ್ತಾರೆ, ನನಗೆ ಇಷ್ಟೇ ಕ್ಯಾಲ್ಕುಲೇಷನ್ ಅಷ್ಟೇ ಹೊರತು ಸೂಲಿ ಬೆಲೆಯವ್ರು ಏನು ಮಾಡ್ಕೊಂಡು ಬರ್ತಾ ಇದ್ದಾರೆ, ಅವ್ರು ಏನು ಐಡಿಯಾಗಳಿದೆ ನನಗೆ ಬೇಕೇ ಆಗಲ್ಲ. ಅಥವಾ ನಿಮ್ಮ ಹತ್ರ ಸಿಕ್ಕಾಪಟ್ಟೆ ಐಡಿಯಾಸ್ ಇದೆ, ನಿಮ್ಗಿಂತ ಒಬ್ಬ ಯಾರೋ ದೊಡ್ಡ ಸ್ಟಾರ್ ಬಂದ, ಸೂಲಿ ಬೆಲೆಯವ್ರಿಗೆ ಒಂದು 50,000 ಓಟ್ ಬಿಡ್ತೀವಿ, ಇವ್ನಿಗೆ ಒಂದು 5 ಲಕ್ಷ ಓಟ್ ಬಿಡೋದೆ, ಇವನ್ನೇ ಹಾಕ್ಬೋಣ. ಯಾಕಂದ್ರೆ ನಾನು ಗೆಲ್ಲಬೇಕು ಫಸ್ಟು, ಗೆದ್ರ ಮೇಲೆ ನಾನು ಏನೋ ಮಾಡ್ತೀನಿ ಅಂತ. ಗೆದ್ರ ಮೇಲೆ ಏನಾಗುತ್ತೆ, ಅವ್ನು ಹೇಳ್ತಾನೆ, ನನ್ನ ಯೋಗ್ಯತೆ ಮೇಲೆ ನಾನು ತಗೊಂಡಿರೋದು 5 ಲಕ್ಷ ಓಟು, ನೀನು ಯಾರು ನನ್ನ ಕೇಳೋದಕ್ಕೆ ಅಂತಾನೆ. ಇನ್ನೊಬ್ಬ ಹೇಳ್ತಾನೆ, ನಾನು 25 ಕೋಟಿ ಖರ್ಚು ಮಾಡಿದ್ದೀನಿ ಎಲೆಕ್ಷನ್ಗೆ, ನೀನು ಹೇಳೋ ಥರ ಆಗಲ್ಲ ಅಂತ. ಕರೆಕ್ಟ್ ತಾನೆ? ಇಲ್ಲೇ ತಾನೇ ಸಮಸ್ಯೆ ಬರೋದು. ಅಥವಾ ನಾನು ಪಾರ್ಟಿ ಫಂಡ್ ತಗೊಂಡೆ ಅನ್ಕೊಳ್ಳಿ, ಫಂಡ್ ಕೊಟ್ಟವನು ಹೇಳ್ತಾನೆ, ಗೌರ್ಮೆಂಟ್ ಬರ್ತಿದ್ದೆ, ಆಯ್ತಪ್ಪ ಬಂದಿಲ್ಲ, ಹೆಂಗೆ ಇವಾಗ ಅಂತ ಏನು ಮಾಡ್ತೀರಾ ಅವಾಗ? ಸೊ ಇದು ಬದಲಾವಣೆ ಆಗಬೇಕಾದ್ದು ಜನಗಳಿಂದಾನೆ. ಸೊ ಜನಗಳನ್ನ ನಾವು ಬೇಯೋಕ್ಕೂ ಆಗಲ್ಲ. ಇಲ್ಲಿ ಜನಗಳಿಗೆ ನಾವು ಕನ್ವಿನ್ಸ್ ಮಾಡೋಕೆ ನಾನು ಕೆಲಸ ಮಾಡಬೇಕು, ಇಲ್ಲಿ ನನ್ನ ಜೊತೆಲಿ ಬರೋಂಥ ಕೆಲಸ ಮಾಡ್ಕೊಂಡು ಬರಬೇಕು, ಅದು ಅಥೆಂಟಿಕ್ ಆಗಿರ್ಬೇಕು. ಅಲ್ಲ, ಎರಡೂ ಇದೆ. ಕೆಲಸ ಮಾಡ್ಕೊಂಡು ಬರಬೇಕು, ಬಂದ್ಮೇಲೆ ಕೆಲಸ ಮಾಡಬೇಕು. ಕೆಲಸ ಮಾಡ್ಕೊಂಡು ಬರಬೇಕು ಅಂತಂದ್ರೆ ನಿಮ್ಗೆ ಅಧಿಕಾರವೇ ಇಲ್ಲ. ದಿಸ್ ಇಸ್ ವಾಟ್ ಪೀಪಲ್ ಸೇ ಆಲ್ವೇಸ್, ಚಕ್ರವರ್ತಿ ನೀವು ಅಧಿಕಾರ ತಗೊಂಡ್ಬಿಡಿ ಆಮೇಲೆ ಎಲ್ಲ ಆಗುತ್ತೆ ಅಂತ. ಇದು ಒಂದು. ಎರಡನೇದು, ಕೆಲಸ ಮಾಡ್ತಾ ಮಾಡ್ತಾ ನೀವು ಸಹಜವಾಗಿ ಅದಕ್ಕೆ ಅಧಿಕಾರಕ್ಕೆ ಅರ್ಹರಾಗ್ತೀರಾ. ಸೊ ಇವೆರಡು ಭಿನ್ನವಾದ ಮಾರ್ಗ ಅಂತ ಅನ್ನಿಸ್ತಿಲ್ವಾ ಉಪೇಂದ್ರ? ಇಲ್ಲ ಕೇಳಿ, ಅದೇ ಹೇಳಿದ್ ನಾನು ಇವಾಗ. ಕೆಲಸ ಮಾಡ್ಕೊಂಡು ಬಂದ್ರೆ ಇಲ್ಲೂ ಪ್ರಾಬ್ಲಮ್ ಇದೆ ನೋಡಿ. ಕೆಲಸ ಮಾಡ್ಕೊಂಡು ಬರ್ತಾರೆಲ್ಲ, ಮ್ಯಾನಿಫೆಸ್ಟೋ ಎಲ್ಲ ಸೂಪರ್ ಆಗಿ ತರ್ತಾನೆ, ತಂದ್ರ ಮೇಲೆ ನಾಳೆ ಗೆದ್ಬಿಟ್ಟ, ನಾಳೆ ಅವ್ನು ಚೇಂಜ್ ಆಗಲ್ಲ ಅಂತ ಏನು ಗ್ಯಾರಂಟಿ? ಕರೆಕ್ಟ್ ಹೇಳಿ. ಇದಕ್ಕೂ ನಾವು ಒಂದು ಹೇಳಿದ್ದೀವಿ ನೋಡಪ್ಪ, ಇದಕ್ಕೆ ಒಂದು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಒಂದು ಅಮೆಂಡ್ಮೆಂಟ್ ತರಬೇಕು. ಏನಂದ್ರೆ, ನೀನು ಮ್ಯಾನಿಫೆಸ್ಟೋ ಕೊಟ್ಟರ ಮೇಲೆ ಅದನ್ನ ನೀನು ಮಾಡಲೇಬೇಕು. ನೀನು ಮಾಡಲಿಲ್ಲ ಅಂದ್ರೆ ನೀನು ಕಾಲ್ ಬ್ಯಾಕ್ ಸಿಸ್ಟಮ್ ಬರಬೇಕು. ಇದು ಆಗ್ಬಿಡುತ್ತೆ ಅನ್ಕೊಳ್ಳಿ ನಮ್ಮ ದೇಶದಲ್ಲಿ. ದಯವಿಟ್ಟು ಸೆಂಟ್ರಲ್ ಇರಾರ ನಿಮ್ಮ ಇದನ್ನ ಕೇಳಿಸ್ಕೊಂಡ್ಬಿಟ್ಟು ಮ್ಯಾನಿಫೆಸ್ಟೋ ಮ್ಯಾಂಡೇಟರಿ ಮಾಡಿ. ಮ್ಯಾನಿಫೆಸ್ಟೋ ಅಂದ್ರೆ ಅಥೆಂಟಿಕ್ ಮ್ಯಾನಿಫೆಸ್ಟೋ ವಿತ್ ಮನಿ ವಿತ್ ಟೈಮು ಇದು ಮಾಡಿಬಿಟ್ಟು ಕಾನ್ಸ್ಟಿಟ್ಯೂಷನ್ ಒಂದು ಏನಾರ ಒಂದು ಇತ್ತನ್ಬಿಟ್ಟ ಅಂದ್ರೆ, ಏನಾರ ನೀನು ಮಾಡಲಿಲ್ವ ಇದನ್ನ, ನಿನಗೆ 6 months ಇದು ಕೊಡ್ತೀವಿ ಟೈಮು. 6 months ನೀನು ಮಾಡಲಿಲ್ಲ ಅಂದರೆ ನೀನು ಗೆಟ್ ಡೌನ್, ನಾವು ಇನ್ನೊಬ್ಬರು ಇಡ್ತೀವಿ. ಮೇ ಬಿ ಮತ್ತೆ ರೀಎಲೆಕ್ಷನ್ ಆಗೋದು ಕಷ್ಟ ಆಗ್ಬೋದು, ಬಟ್ ಅದು ಬೆಟ್ರು ಆಗೋದು. ಬೆಟರ್ ದೆನ್ ದಿಸ್ ಸಹಿಸ್ಕೊಳ್ಳೋಕ್ಕಿಂತ ಇದಾಗಬೇಕು ಆ್ಯಕ್ಚುಲಿ ಅಂತ. ಆಮೇಲೆ ಇನ್ನೂ ಒಂದು ಹೇಳಿದ್ದೀವಿ ನಾವು, ಅಕಸ್ಮಾತ್ ಇವಾಗ ತುಂಬ ಜನ ಸಿಕ್ಕಾಪಟ್ಟೆ ಸಂಪಾದನೆ ಮಾಡ್ತಿದ್ರು, ಸಿಕ್ಕಾಪಟ್ಟೆ ನಾವು CEO ಅಂದ್ಕೊಳ್ಳಿ, ಯಾರೋ ಅವ್ನಿಗೆ ಇಲ್ಲಿ ಬಂದ್ಬಿಟ್ಟು ನಾನು ಯಾವುದೋ ಒಂದು 50,000 ರೂಪಾಯಿ ಸಂಬಳ ಹತ್ರ ನಾನೇ ಯಾಕೆ ಕೆಲಸ ಮಾಡಲಿ ಅಂದಿರುತ್ತೆ. ದಯವಿಟ್ಟು ನೀವು ಅದನ್ನು ಹೇಳ್ರಪ್ಪ, ನಿಮ್ಗೆ ಎಕ್ಸ್ಟ್ರಾಂಟ್ರಿ ಮ್ಯಾನಿಫೆಸ್ಟೋ ತಗೊಂಬ, ಕೆಲಸ ಮಾಡ್ಕೊಂಬ, ನನಗೆ 2 ಲಕ್ಷ ರೂಪಾಯಿ ಬೇಕು, 3 ಲಕ್ಷ ರೂಪಾಯಿ ಬೇಕು ಅಂತ ಹೇಳಿ ಜನ ಒಪ್ಪಿದ್ರೆ 3 ಲಕ್ಷ ರೂಪಾಯಿ ತೊಗೊಂಡು ಕೆಲಸ ಮಾಡು, ಬಟ್ 3 ಲಕ್ಷ ತೊಗೊಂಡು ಕೆಲಸ ಮಾಡು. ಕರೆಕ್ಟ್ ಫೈನ್. ಅಧಿಕಾರಕ್ಕೆ ಬಂದ ಕೂಡಲೇ ಅಂದರೆ ಇದುವರೆಗೂ ಆಗಿರುವಂಥ ಸಮಸ್ಯೆ ಇದೆಯಲ್ಲ, 60-70 ವರ್ಷಗಳ ಕಾಲ ಆಳಿದ ಈ ಸಿಸ್ಟಮ್ ರಾಟನ್ ಆಗಿರುವಂಥ ಸಮಸ್ಯೆ, ಇದನ್ನು ಕ್ಲೀನ್ ಮಾಡಲಿಕ್ಕೆ ಸಿಕ್ಕಾಪಟ್ಟೆ ಸಮಯ ಬೇಕು ಅಂತ. ಫಾರ್ ಎಕ್ಸಾಂಪಲ್, ಇದ್ದಕ್ಕಿದ್ದಂತೆ ನಾಳೆ ಅಧಿಕಾರಕ್ಕೆ ಬಂದ ತಕ್ಷಣ ರಾಜ್ಯದ ಎಲ್ಲ ರೈತರು ಎದ್ದು ನಿಂತ್ಕೊಂಡು ಸಾಲ ಮನ್ನಾ ಮಾಡಬೇಕು ಉಪಯೋಗ ಅಂತ ಕೇಳಿದರೆ ತಕ್ಷಣಕ್ಕೆ ಮಾತ್ರ ಬೇರೆ ಮಾರ್ಗ ಇರಲ್ಲ, ದಂಗೆ ಆಗ್ಬಿಡ್ತೇವೆ, ನಾವು ಬೀದಿ ಬಂದ್ಬಿಡ್ತೀವಿ. ನನ್ನ ಹೆಂಗೆ ಕೇಳ್ತಾರೆ ಸರ್, ನನ್ನ ಮ್ಯಾನಿಫೆಸ್ಟೋ ಅದು ಹೇಳೇ ಇರಲ್ಲ. ನನ್ನ ಮ್ಯಾನಿಫೆಸ್ಟೋ ನಿಮ್ಗೆ ವಾಟರ್ ಕೊಡ್ತೀನಪ್ಪ, ನಿಮಗೆ ಗೋಡಾನ್ ಕೊಡ್ತೀನಿ, ನಿಮಗೆ ಟ್ರ್ಯಾಕ್ಟರ್ ಕೊಡ್ತೀನಿ, ನಿಮ್ಗೊಂದು ಬೆಲೆ ಕೊಡ್ತೀನಿ, ಒಂದು ಬೆಳೆಗೆ ನಿಮ್ಗೆ ಅದಕ್ಕೊಂದು ಡಾಟಾ ಕೊಡ್ತೀನಿ. ನಾನು ಸೈಂಟಿಫಿಕ್ ಆಗಿ ನಾವು ಸತ್ಯ ಹೇಳ್ತಾ ಇದ್ದೀನಿ ಅಷ್ಟೇ, ನನ್ನ ಕೈಲಿ ಆಗಷ್ಟು ನಾನು ಕೊಡ್ತೀನಿ ಅಷ್ಟೇ. ಸೊ ಮ್ಯಾನಿಫೆಸ್ಟೋದಲ್ಲಿ ಇಲ್ಲವೇ ಇಲ್ಲ, ಇಲ್ಲದೆ ಇರೋದು ನಾನು ಹೆಂಗೆ ಮಾಡಿ? ಅಬ್ಸಲ್ಯೂಟ್ಲಿ. ಸೊ ಮೀಸಲಾತಿ ವಿಚಾರ ಬಂದಾಗ
ನಿಮ್ಮ ಪಾಲಿಸಿ ಏನು? ಅದೇ ದಟ್ ಈಸ್ ರೈಟ್. ಇನ್ಫ್ಯಾಕ್ಟ್ ನೀವು ಮಾತಾಡ್ತಾ ಹೇಳಿದ್ರಿ ಬುದ್ಧಿವಂತರಿಗೆ ನಾವು ಫ್ರೀ ಮಾಡೋದು ಇನ್ಫ್ಯಾಕ್ಟ್ ಅದು ಒಂದು ಮೀಸಲಾತಿ ಅಂತ ಭಾವಿಸೋದಾದ್ರೆ, ಸೊ ಒಟ್ಟಾರೆ ಮೀಸಲಾತಿ ಕುರಿತು ಅದು ಗ್ರಾಮಾಂತರದ ಮೀಸಲಾತಿ ಇರ್ಬೋದು, ಜಾತಿ ಆಧಾರದ ಮೀಸಲಾತಿ ಇರ್ಬೋದು, ಬೌದ್ಧಿಕ ವಲಯದ ಆಧಾರದ ಮೀಸಲಾತಿ ಇರ್ಬೋದು, ಆಮೇಲೆ ಎಕನಾಮಿಕಲ್ ಆಧಾರದ ಮೀಸಲಾತಿ ಇರ್ಬೋದು, ಒಟ್ಟಾರೆ ಈ ಮೀಸಲಾತಿ ಅನ್ನೋ ವಿಚಾರಕ್ಕೆ ಬಂದಾಗ ವಾಟ್ ಪ್ರಜಾಕೀಯ ಇಲ್ಲ, ಅದು ಏನು ಮಾಡೋಕ್ಕಾಗಲ್ಲ ನಿಮಗೆ. ಏನಂದ್ರೆ ಯಾವಾಗಲೂ ನೋಡಿ, ಇವಾಗ ನಾವು ಮಾತಾಡ್ತಿರೋದು ಯಾವ ವಿಷಯ ಹೇಳಿ, ತುಳಿತಕ್ಕೊಳಗಾಗಿರೋರು ತುಳಿತಾ ಇರೋರ ಬಗ್ಗೆನೇ ನಾವು ಮಾತಾಡ್ತಾ ಇದ್ದೀವಿ. ಸ್ವಾಮಿ ತಿಬ್ಬ ತುಳಿದು ಬಿಡಿದ ಪ್ರಜಾಕೀಯ ಬರ್ಬೇಕು, ರಾಜಕೀಯ ಬೇಡ ಅಂತ. ಇದು ಒಂಥರ ಮೀಸಲಾತಿನೇ. ಏನು ಹೇಳಿ, ಎಲ್ಲಿ ತುಳಿತಕ್ಕೊಳಗಾಗ್ತಾರೋ ಅವ್ರಿಗೆಲ್ಲೋ ಒಂದು ಸಣ್ಣದು ಗೌರ್ಮೆಂಟ್ ಕರ್ತವ್ಯ, ಅದೇನೋ ಒಂದು ಸಣ್ಣದೆಲ್ಲ ಒಂದು ಅವ್ರಿಗೆ ಲಿಫ್ಟ್ ಮಾಡಬೇಕಾದ ಕರ್ತವ್ಯ. ಬಟ್ ಇದು ಲಿಫ್ಟ್ ಮಾಡಿದ್ರ ಮೇಲೂ ಕೂಡ ಅವ್ನು ಮತ್ತೆ ಆರ್ಥಿಕವಾಗಿ ಸಬಲನಾದ್ರ ಮೇಲೂ ಕೂಡ ಮಾಡೋದಿದೆಯಲ್ಲ, ಅದು ತಪ್ಪು ಅಷ್ಟೇ. ಮತ್ತೆ ಅಲ್ಲಿಂದ ಚೇಂಜಸ್ ಮಾಡೋಕೆ ಈಗ ಆಲ್ರೆಡಿ ಅದು ಕೂಡ ನಡೀತಾ ಇದೆ, ಹೆಜ್ಜೆಗಳು ಅದು ಆಗ್ತಾ ಇದೆ, ಒಳ್ಳೆ ಡೆವಲಪ್ಮೆಂಟ್. ಬಟ್ ಖಂಡಿತ ಯಾವುದೇ ಒಂದು ಮಾಡಿರೋದು ಹಿಂದಿನವರು ತಿಳುವಳಿಕೆ ಇಟ್ಕೊಂಡಂತ ಸಂವಿಧಾನ ಮಾಡೋದು ಅದ್ಭುತವಾಗಿ ಮಾಡಿದ್ದಾರೆ. ಸೊ ಅದನ್ನ ಬಿಟ್ಟುಬಿಡಿ, ನಾನು ಹೇಳಿದ್ದು ಇನ್ನೂ ಬೇರೆ ಸಮಸ್ಯೆಗಳು ಸಿಕ್ಕಾಬಿಟ್ಟೆ ಇದೆ. ನಾವು ಅದ್ರ ಬಗ್ಗೆ ಮಾತಾಡೋದು ಸೆಕೆಂಡ್ರಿ, ಅದಾಗೋಗ್ಬಿಡುತ್ತೆ. ಒಂದು ಕಾಲ ಬರುತ್ತೆ ನನ್ನ ಪ್ರಕಾರ, ನನ್ನ ಹೋಪ್ಸ್ ಹೇಗಿದೆ ಅಂದ್ರೆ, ನನಗೆ ಯಾಕೆ ಮೀಸಲಾತಿ ಕೊಡ್ತೀಯ ಅನ್ನೋ ಕಾಲ ಬರುತ್ತೆ. ಆಲ್ರೆಡಿ ಶುರುವಾಗಿದೆ. ಹೇಳ್ತಾರೆ ನನಗೆ ಮೀಸಲಾತಿ ಕೊಡ್ತೀಯ, ನನ್ನ ಕೆಪಾಸಿಟಿ ನಾನು ಬರ್ತೀನಿ, ಲೆವೆಲ್ ಪ್ಲೇಯಿಂಗ್ ಗ್ರೌಂಡ್ಸ್ ಅಲ್ಲಿ ಇದ್ದಾರೆ ಅಂಡ್ ದೇ ಆರ್ ರೆಡಿ ಟು ಅನ್ನೋ ಕಾಲ ಬರುತ್ತದೆ. ಸ್ವಲ್ಪ ಲೈಟರ್ ನೋಟಿಗೆ ಬರ್ತೀನಿ. ನಾನು ತುಂಬಾ ಸೀರಿಯಸ್ ಆಗಿ ಮಾತಾಡ್ತಿದ್ದೀವಿ. ಅಕಸ್ಮಾತ್ ಪ್ರಜಾಕೀಯ ತಯಾರಾಗಿ ಸ್ವಲ್ಪ ವಿಶೇಷವಾದ ಅಭಿಪ್ರಾಯ ಬಂದು ಮಹಾಗಠಬಂಧನಕ್ಕೆ ಸೇರಿ ಅಂತಂದ್ರೆ ಏನ್ ಮಾಡ್ತಾರೆ ಹೋಗ್ತೀವಿ? ಮಹಾಗಠಬಂಧನಕ್ಕೆ ಸೇರಿ ನಾನು ಕೇಳಿ ಇಲ್ಲಿ ಒಂದೇ ಒಂದು ಇದು, ಅದಕ್ಕೆ ತುಂಬಾ ಜನಕ್ಕೆ ಇಲ್ಲಿ ಕರೆಕ್ಟಾಗಿ ಹೇಳ್ತಾ ಇದ್ದೀನಿ, ಯಾರ್ಯಾರು ಕೇಳಿಸ್ಕೊತೀಯಾರೋ. ಇದು ರಾಜಕೀಯ ಆದ್ರೆ ನಾನು ಇದೆಲ್ಲವನ್ನೂ ಹೇಳ್ತೀನಿ. ನಾವು ಅವ್ರ ಜೊತೆ ಸೇರ್ತೀವಿ, ಇವ್ರ ಜೊತೆ ಸೇರ್ತೀವಿ, ಇದನ್ನ ಮಾಡಿ. ನಂದು ಇದು ಎಷ್ಟು ಓಪನ್ ಅಂದ್ರೆ ಇದನ್ನ ಯಾರು ಬೇಕಾದ್ರೂ ಮಾಡ್ಬೋದು, ತೆರೆದಿಟ್ಟಿರೋ ಪುಸ್ತಕ ಇದು. ನೀವೆಲ್ಲ ಮಹಾಗಠಬಂಧನ ಇದನ್ನ ಮಾಡೋದಿದ್ರೆ ಮಾಡ್ರಪ್ಪ, ನೀವೇ ಮಾಡಿ, ನಾನೇನಕ್ಕೆ ಮಾಡ್ಬೇಕು? ನಾನು ಬರಬೇಕಾದ ಅಗತ್ಯವೇ ಇಲ್ಲ, ನಾನು ಎಲ್ಲವನ್ನೂ ಹೇಳ್ತಾ ಇದ್ದೀನಿ. ಕೆಲವರು ಮ್ಯಾನಿಫೆಸ್ಟೋ ಮುಚ್ಚಿಟ್ಕೊಂತಾರೆ, ನಾವು ಆ ಟೈಮಲ್ಲಿ ಬಿಡ್ತೀವಿ, ಕೆಲವು ಇದು ಏನೂ ಇಲ್ಲ, ಎಲ್ಲವನ್ನೂ ಹೇಳ್ತಾ ಇದ್ದೀನಿ. ಆದ್ರೆ ನಾವು ಮಾಡ್ತೀವಿಲ್ಲ, ಯಾರು ಮಾಡ್ರಪ್ಪ ಇದನ್ನ. ಯಾರೋ ನಾನು ಹೇಳಿದ್ದು, ನಾನು 10 ಪಾಯಿಂಟಲ್ಲಿ 1 ಪಾಯಿಂಟ್ ಇರೋ ಚೆನ್ನಾಗಿದೆ ಅನ್ಸರಿ ಮಾಡ್ರಪ್ಪ, ಅಟ್ಲೀಸ್ಟ್ ನಮ್ಗೆ ಅಷ್ಟೇ ಸಮಾಧಾನ. ನಮ್ಗೆ ಕ್ರೆಡಿಟು ಕೊಡಬೇಡಿ ನೀವು, ಇದು ಇವರಿಂದ ಅಂತಲ್ಲ, ನೀವೇ ಮಾಡಿ, ಒಳ್ಳೇದಾಗಬೇಕಾದ್ರೆ ಅಷ್ಟೇ ಇಂಪಾರ್ಟೆಂಟ್. ಅಬ್ಸಲ್ಯೂಟ್ಲಿ ಫೈನ್. ಎ ಫಿಲ್ಮ್ನ ಕ್ಯಾಪ್ಷನ್ ಬುದ್ಧಿವಂತರಿಗೆ ಮಾತ್ರ ಅಂತಿತ್ತು, ನಾಟ್ ರಾಂಗ್. ನಾನು ಸುಮ್ಮನೆ ಕೇಳಿ